ಹಾಯ್ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು 2019ರಲ್ಲಿ ನಡೆದಿರುವಂಥ PSI ಸಿವಿಲ್ ಕ್ವಶನ್ ಪೇಪರ್ ಅಂದರೆ ಕೆಲವು ಕ್ವಶನ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಅಂದರೆ 2019ರಲ್ಲಿ 13/1/2019ರಲ್ಲಿ ನಡೆದಂಥ PSI ಸಿವಿಲ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳ ಬಗ್ಗೆ ಮತ್ತು ಅದರ ನಾಲ್ಕು ಆಯ್ಕೆಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಮೊದಲನೇ ಕ್ವಶನ್ ಬಂದುಬಿಟ್ಟು, ಕರ್ನಾಟಕದ ಮೊದಲ ಜಲವಿದ್ಯುತ್ ಸ್ಥಾವರ ಯಾವ ನದಿಗೆ ಅಡ್ಡವಾಗಿ ನಿರ್ಮಿಸಲಾಗಿದೆ? ಆಯ್ಕೆ ಈ ರೀತಿಯಾಗಿವೆ. ಮೊದಲನೇದೇನು? ಶಿವನ ಸಮುದ್ರದ ಬಳಿ ಕಾವೇರಿ ನದಿ, ಕೃಷ್ಣರಾಜ ಸಾಗರ ಬಳಿ ಕಾವೇರಿ, ಗೇರುಸೊಪ್ಪೆ ಬಳಿ ಶರಾವತಿ ನದಿ, ಹೊಸಪೇಟೆ ಹತ್ತಿರ ತುಂಗಭದ್ರಾ ನದಿ. ಅಂದರೆ ಕರ್ನಾಟಕದ ಮೊದಲ ಜಲವಿದ್ಯುತ್ ಸ್ಥಾವರ ಯಾವ ನದಿಗೆ ಅಡ್ಡವಾಗಿ ನಿರ್ಮಿಸಲಾಗಿದೆ ಅಂತೇಳಿ. ಈ ಜಲವಿದ್ಯುತ್ ಸ್ಥಾವರ ಏನಿದೆಯಲ್ಲ, ಮೊದಲನೇದಾಗಿ ಯಾವ ನದಿಗೆ ಅಂತೇಳಿ. ಸರಿಯಾದ ಉತ್ತರ ಶಿವನ ಸಮುದ್ರದ ಬಳಿ ಕಾವೇರಿ ನದಿಗೆ. ಇದಕ್ಕೆ ಸಂಬಂಧಪಟ್ಟಂಗೆ ವಿವರಣೆ ನೋಡೋಣ. 1902ರಲ್ಲಿ ಮಂಡ್ಯ ಜಿಲ್ಲೆ ಶಿವನ ಸಮುದ್ರದ ಬಳಿ ಕಾವೇರಿ ನದಿಗೆ ಸ್ಥಾಪಿಸಲಾಯಿತು. ಈ ಯೋಜನೆಯನ್ನು ಏಷ್ಯಾದ ಮೊಟ್ಟ ಮೊದಲ ಜಲವಿದ್ಯುತ್ ಯೋಜನೆ ಆಗಿದೆ. ಈ ಯೋಜನೆ ಏನಂತಂದ್ರೆ ಏಷ್ಯಾ ಖಂಡದಲ್ಲಿ ಮೊಟ್ಟ ಮೊದಲ ಯೋಜನೆ ಆಗಿದೆ. ಇದು ಈ PSI ಕ್ವಶನ್ ಪೇಪರ್ಗೆ ಸಂಬಂಧಪಟ್ಟಂಗೆ ಮತ್ತು ಬೇರೆ ಎಕ್ಸಾಮ್ಸಲ್ಲಿ ಕೂಡ ಈ ಕ್ವಶನ್ಸ್ ರಿಪೀಟ್ ಆಗಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ ಅವಧಿಯಲ್ಲಿ ಹಾಗೂ ದಿವಾನರಾಗಿದ್ದ ಶೇಷಾದ್ರಿ ಅಯ್ಯರ್ ಅವರ ಕಾಲದಲ್ಲಿ ಆರಂಭಿಸಲಾಯಿತು. ಈ ಯೋಜನೆ ಏನು ಜಲವಿದ್ಯುತ್ ಸ್ಥಾವರ ಏನು ನಿರ್ಮಿಸಲಾಗಿತ್ತಲ್ಲ, ಆ ಸಮಯದಲ್ಲಿ ರಾಜರು ಯಾರಾಗಿದ್ದಾರೆ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ರಾಜರಾಗಿದ್ದರು. ದಿವಾನರು ಕೆ ಶೇಷಾದ್ರಿ ಅಯ್ಯರ್ ಅವರಾಗಿದ್ದರು. ಶಿವನ ಸಮುದ್ರದಿಂದ ಜಲವಿದ್ಯುತ್ತನ್ನು 1902ರಲ್ಲಿ ಕೋಲಾರದ ಚಿನ್ನದ ಗಣಿಗೆ ಒದಗಿಸಲಾಯಿತು. ಫಸ್ಟ್ ಟೈಮ್ ಇದು ಏನು ಶಿವನ ಸಮುದ್ರದಿಂದ ಈ ವಿದ್ಯುತ್ತನ್ನು ಫಸ್ಟ್ ಟೈಮ್ ಏನು ಮಾಡ್ತಾರೆ, 1902ರಾಗ ಕೋಲಾರದಾಗ ಏನು ಚಿನ್ನದ ಗಣಿ ಇರ್ತೈತಲ್ಲ, ಆ ಚಿನ್ನದ ಗಣಿಗೆ ಏನು ಮಾಡ್ತಾರೆ, ಒದಗಿಸಲಾಯಿತು. ನಂತರ 1905ರಲ್ಲಿ ಬೆಂಗಳೂರು ನಗರಕ್ಕೆ ವಿದ್ಯುತ್ ಒದಗಿಸಲಾಯಿತು. ಯಾವಾಗ? 1902ರಾಗ ಕೋಲಾರದ ಚಿನ್ನದ ಗಣಿಗೆ. ಬೆಂಗಳೂರಿಗೆ ಯಾವಾಗ ಅಂದರೆ 1905ರಲ್ಲಿ. ಇದು ಬೆಂಗಳೂರಿಗೆ ಸಂಬಂಧಪಟ್ಟಂಗೆ ತುಂಬ ಸಾರಿ ಕ್ವಶನ್ಸ್ ಆಗಿದೆ. 1905ರಲ್ಲಿ ಫಸ್ಟ್ ಟೈಮ್ ಬೆಂಗಳೂರು ನಗರಕ್ಕೆ ಏನು ಸೀಮಿತವಾಗಿದೆ, ಆ ಸಮಯದಲ್ಲಿ ವಿದ್ಯುತ್ತನ್ನು ಒದಗಿಸಲಾಗಿದೆ. ಈ ಮೂಲಕ ಜಲವಿದ್ಯುತ್ ಪಡೆದ ಭಾರತದ ಮೊಟ್ಟ ಮೊದಲ ನಗರ ಎಂಬ ಕೀರ್ತಿಗೆ ಬೆಂಗಳೂರು ನಗರ ಪಾತ್ರವಾಗಿದೆ. ನೋಡಿ, ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲನೇದಾಗಿ ಜಲವಿದ್ಯುತ್ ಪಡೆದ ಭಾರತದ ಮೊಟ್ಟ ಮೊದಲ ನಗರ ಎಂಬ ಕೀರ್ತಿಗೆ ಪಾತ್ರವಾದದ್ದು ನಮ್ಮ ಬೆಂಗಳೂರು. ಈ ಜಲವಿದ್ಯುತ್ ಸ್ಥಾವರವನ್ನು ಕೆ ಶೇಷಾದ್ರಿ ಅಯ್ಯರ್ ಜಲವಿದ್ಯುತ್ ಕೇಂದ್ರ ಎಂದು ಕರೆಯುವರು. ಈ ಜಲವಿದ್ಯುತ್ ಸ್ಥಾವರಕ್ಕೆ ಕೆ ಶೇಷಾದ್ರಿ ಅಯ್ಯರ್ ಜಲವಿದ್ಯುತ್ ಕೇಂದ್ರ ಅಂತ. ಯಾಕಂದರೆ ಆ ಟೈಮ್ದಲ್ಲಿ ದಿವಾನರಾಗಿದ್ದವರು ಯಾರು? ಆ ಟೈಮ್ದಲ್ಲಿ ಕೆ ಶೇಷಾದ್ರಿ ಅಯ್ಯರ್ ಅವರು. ಅದಕ್ಕೋಸ್ಕರವಾಗಿ ಈ ಜಲವಿದ್ಯುತ್ ಸ್ಥಾವರವನ್ನು ಕೂಡ ಕೆ ಶೇಷಾದ್ರಿ ಅಯ್ಯರ್ ಜಲವಿದ್ಯುತ್ ಕೇಂದ್ರ ಎಂದು ಕರೆಯುತ್ತಾರೆ. ನಂತರದ ಆಯ್ಕೆಯ ಬಗ್ಗೆ ಏನಂದರೆ ಶರಾವತಿ ನದಿ ಬಗ್ಗೆ ಏನಿದೆಯಲ್ಲ, ಈ ನದಿಯು ತೀರ್ಥಹಳ್ಳಿ ತಾಲೂಕಿನ ಅಂಬು ತೀರ್ಥದಲ್ಲಿ ಹುಟ್ಟಿ ಹೊನ್ನಾವರದ ಅರಬ್ಬಿ ಸಮುದ್ರ ಸೇರುತ್ತದೆ. ನೋಡ, ಈ ಕಡೆಯಿಂದ ಇಲ್ಲೇನದಲ್ಲ, ಈ ಕಡೆ ಅರಬ್ಬಿ ಸಮುದ್ರ ಈ ಸೈಡ್ ಬರ್ತೈತೆ. ಈ ಸೈಡ್ ಇಲ್ಲಿಂದ ಈ ಕಡೆ ಬಂದು ಸೇರ್ತೈತೆ. ಇದು ಎಲ್ಲಿ ಹುಟ್ಟುತ್ತದೆ? ಈ ನದಿಯು ತೀರ್ಥಹಳ್ಳಿ ತಾಲೂಕಿನ ಅಂಬು ತೀರ್ಥದಲ್ಲಿ ಹುಟ್ಟಿ ಹೊನ್ನಾವರದಲ್ಲಿ ಅರಬ್ಬಿ ಸಮುದ್ರ ಸೇರುತ್ತದೆ. ಹೊನ್ನಾವರದ ಹತ್ರ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಈ ನದಿಯು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಜೋಗ್ ಅಥವಾ ಗೇರುಸೊಪ್ಪಿನ ಜಲಪಾತವನ್ನು ನಿರ್ಮಿಸುತ್ತದೆ. ಶರಾವತಿ ನದಿಯಿಂದ ಯಾವ ಜಲಪಾತ ನಿರ್ಮಾಣವಾಗುತ್ತದೆ ಅಂದರೆ ಜೋಗ್ ಜಲಪಾತ ಅಥವಾ ಗೇರುಸೊಪ್ಪಿನ ಜಲಪಾತವೆಂದು ನಾವೇನು ಕರಿತೀವಲ್ಲ, ಇದಕ್ಕೆ ಎರಡು ಹೆಸರು. ಒಂದು ಜೋಗ್ ಜಲಪಾತ ಅಂತ ಕರಿತೀವಿ, ಇನ್ನೊಂದು ಹೆಸರು ಅಂದರೆ ಗೇರುಸೊಪ್ಪಿನ ಜಲಪಾತವನ್ನು ಸೃಷ್ಟಿ ಮಾಡುತ್ತದೆ ಅಥವಾ ನಿರ್ಮಿಸುತ್ತದೆ ಅಂತ ಕೂಡ ಕರಿಬಹುದು. ಹರಿದ್ರಾವತಿ ಮತ್ತು ಎಣ್ಣೆಹೊಳೆ ಎಂಬ ಎರಡು ಉಪನದಿಗಳನ್ನು ಹೊಂದಿದೆ. ಈ ಶರಾವತಿ ನದಿಯ ಪ್ರಮುಖವಾದ ಉಪನದಿಗಳು ಯಾವುದಂದ್ರೆ ಹರಿದ್ರಾವತಿ ಮತ್ತು ಎಣ್ಣೆಹೊಳೆ ಎರಡು ಉಪನದಿಗಳನ್ನು ಹೊಂದಿದೆ. ನಂತರ ಈಗ ತುಂಗಭದ್ರಾ ನದಿ. ಈ ನದಿಯು ಕೃಷ್ಣಾ ನದಿಯ ಉಪನದಿಯಾಗಿದೆ. ತುಂಗಭದ್ರಾ ಯಾವ ನದಿಯ ಉಪನದಿಯಾಗಿದೆ? ಕೃಷ್ಣಾ ನದಿಯ ಉಪನದಿಯಾಗಿದೆ. ಇದು ತುಂಗಾ ಮತ್ತು ಭದ್ರಾ ಎಂಬ ಎರಡು ಉಪನದಿಗಳನ್ನು ಹೊಂದಿದೆ. ತುಂಗಾ ಮತ್ತು ಭದ್ರಾ ನದಿಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ ಸಂಗಮ ಹೊಂದುತ್ತವೆ. ಈ ಎರಡು ನದಿಗಳು, ತುಂಗಾ ಮತ್ತು ಭದ್ರಾ ನದಿಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ ಸಂಗಮ ಹೊಂದುತ್ತವೆ. ಅಂದರೆ ಎಲ್ಲಿ ಕೂಡ್ತಾವಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಂಗಮ ಹೊಂದುತ್ತವೆ. ಈ ಎರಡು ನದಿಗಳು ಇಲ್ಲಿ ಕೂಡ್ತವೆ. ಶಿವಮೊಗ್ಗ ಜಿಲ್ಲೆಯ
ಸಂಗಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೂಡ್ತವೆ. ತುಂಗಭದ್ರಾ ನದಿಗೆ ಹೊಸಪೇಟೆಯ ಮಲ್ಲಾಪುರದಲ್ಲಿ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಹೊಸಪೇಟೆ ಹತ್ತಿರದ ಒಂದು ಮಲ್ಲಾಪುರ ಅಂತೇಳಿ ಒಂದು ಹಳ್ಳಿ ಬರ್ತೈತೆ. ಆ ಹಳ್ಳಿಯಲ್ಲಿ ಏನು ಮಾಡ್ತಾರೆ ಅಂದರೆ ಅಣೆಕಟ್ಟನ್ನು ನಿರ್ಮಾಣ ಮಾಡ್ತಾರೆ, ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಇದನ್ನು ಪಂಪಾಸಾಗರ ಜಲಾಶಯವೆಂದು ಕರೆಯುತ್ತಾರೆ. ಇದ್ರ ಏನು ತುಂಗಭದ್ರಾ ನದಿಯ ಹಿನ್ನೀರಿಗೆ ಏನಂತ ಕರಿತೀವಿ ಅಂದರೆ ಪಂಪಾಸಾಗರ ಜಲಾಶಯವೆಂದು ಕೂಡ ಕರೆಯಲಾಗುತ್ತೆ. ಈ ಯೋಜನೆ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ರಾಜ್ಯಗಳ ಜಂಟಿ ಯೋಜನೆ ಆಗಿದೆ. ಈ ಯೋಜನೆ ಏನದಲ್ಲ, ಈ ಯೋಜನೆ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದ ಎರಡೂ ರಾಜ್ಯಗಳ ಜಂಟಿ ಯೋಜನೆಯಾಗಿದೆ. ನೆಕ್ಸ್ಟ್ ಯಾವುದಂದ್ರೆ ಕಾವೇರಿ ನದಿ. ಇದು ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿಯಲ್ಲಿ ಉಗಮವಾಗುತ್ತದೆ. ಇದು ಎಷ್ಟೋ ಸಾರಿ ಈ ಕಾವೇರಿ ನದಿ ಎಲ್ಲಿ ಉಗಮ ಆಗ್ತೈತೆ ಅಂತ ಕ್ವಶನ್ ಕೇಳಿದ್ದಾರೆ ಕೆಲವು PC ಮತ್ತು KPSC ಸಂಬಂಧಪಟ್ಟ ಗ್ರೂಪ್ ಸಿ ಎಕ್ಸಾಮ್ಸಲ್ಲಿ. ಈಗ ಮ್ಯಾಚ್ ದ ಫಾಲೋವಿಂಗ್ ಕ್ವಶನ್ಸಲ್ಲಿ ಕಾವೇರಿ ನದಿ ಕೊಟ್ಟಿರ್ತಾರೆ ಮತ್ತು ಆಮೇಲೆ ಅದರ ಉಗಮ ಸ್ಥಾನ ಕೊಟ್ಟಿರ್ತಾರೆ. ಮತ್ತು ಬೇರೆ ಬೇರೆ ನದಿಗಳು ತುಂಗಭದ್ರಾ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಇದು ಕೂಡ ಕೇಳಿದ್ದಾರೆ. ಈ ಥರ ಕಾವೇರಿ ನದಿಯಲ್ಲಿ ತಲಕಾವೇರಿಯಲ್ಲಿ ಉಗಮವಾಗುತ್ತದೆ. ಈ ನದಿಯನ್ನು ದಕ್ಷಿಣದ ಗಂಗೆ ಎಂದು ಕರೆಯುತ್ತಾರೆ. ಕಾವೇರಿ ನದಿಯನ್ನು ಏನಂತ ಕರೀತಾರೆ? ದಕ್ಷಿಣ ಗಂಗೆ ಎಂದು ಕರೆಯುತ್ತಾರೆ. ಈ ನದಿಯನ್ನು ದಕ್ಷಿಣದ ಗಂಗೆ ಎಂದು ಕರೆಯುತ್ತಾರೆ. ಕಾವೇರಿ ನದಿಯ ಉಪನದಿಗಳು, ಈ ಕಾವೇರಿ ನದಿಯ ಉಪನದಿಗಳು ಪ್ರಮುಖವಾದ ಉಪನದಿಗಳು ಯಾವುವು ಅಂದರೆ ಹೇಮಾವತಿ, ಶಿಂಷಾ, ಅರ್ಕಾವತಿ, ಕಬಿನಿ, ಹಾರಂಗಿ, ಲಕ್ಷ್ಮಣತೀರ್ಥ, ಲೋಕಪಾವನಿ ಮತ್ತು ಕಪಿಲಾ ಎಂಬ ಉಪನದಿಗಳನ್ನು ಹೊಂದಿವೆ. ಪ್ರಮುಖವಾದ ಉಪನದಿಗಳು ಯಾವುವು ಇನ್ನೊಂದು ಸರಿ ನೋಡೋಣ. ಹೇಮಾವತಿ, ಶಿಂಷಾ, ಅರ್ಕಾವತಿ, ಕಬಿನಿ, ಹಾರಂಗಿ, ಲಕ್ಷ್ಮಣತೀರ್ಥ, ಲೋಕಪಾವನಿ ಮತ್ತು ಕಪಿಲ ಎಂಬ ಉಪನದಿಗಳನ್ನು ಹೊಂದಿದೆ. ಈ ನದಿಗೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕನ್ನಂಬಾಡಿ ಬಳಿ KRS ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಈ KRS ಅಂದರೆ ಕೃಷ್ಣರಾಜ ಸಾಗರ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಈ ಅಣೆಕಟ್ಟು ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ದಿವಾನ್ ಶೇಷಾದ್ರಿ ಅಯ್ಯರವರ ನೇತೃತ್ವದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಅಣೆಕಟ್ಟು ನಿರ್ಮಾಣದ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿದರು. ಈ ಸಮಯದಲ್ಲಿ ಯಾರಿರ್ತಾರೆ, ದಿವಾನ್ರು ಯಾರಾಗಿರ್ತಾರೆ ಅಂದರೆ ಶೇಷಾದ್ರಿ ಅಯ್ಯರವರು ದಿವಾನ್ರಾಗಿರ್ತಾರೆ. ಈ ಇಂಜಿನಿಯರ್ ಆಗಿ ಯಾರು ಈ ಅಣೆಕಟ್ಟಿನ ಸಂದರ್ಭದಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡಿದವರು ಯಾರಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಯಾರು? ಸರ್ ಎಂ ವಿಶ್ವೇಶ್ವರಯ್ಯನವರು ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾರೆ ಈ ಅಣೆಕಟ್ಟು. ನೆಕ್ಸ್ಟ್ ಎರಡನೇ ಕ್ವಶನ್ನು ನೋಡೋಣವಾ. ಗ್ರ್ಯಾಂಡ್ ಟ್ರಂಕ್ ರಸ್ತೆಯನ್ನು ಯಾವ ಅಧಿಕಾರಿಯ ಆಳ್ವಿಕೆಯಲ್ಲಿ ನಿರ್ಮಿಸಲ್ಪಟ್ಟಿತು? ಈ ಗ್ರ್ಯಾಂಡ್ ಟ್ರಂಕ್ ರಸ್ತೆಯನ್ನು ಯಾರ ಅಧಿಕಾರಾವಧಿಯಲ್ಲಿ ಆಳ್ವಿಕೆಯಲ್ಲಿ ನಿರ್ಮಿಸಲ್ಪಟ್ಟಿತ್ತು ಅಂತ ಕ್ವಶನ್ಸ್ ಇದೆ. ಮೊದಲನೇ ಆಯ್ಕೆ ಶೇರ್ ಶಾ ಸೂರಿ, ಎರಡನೇದ್ದು ಬಾಬರ್, ಮೂರನೇದ್ದು ಶಹಜಾನ್, ನಾಲ್ಕನೇದ್ದು ಅಕ್ಬರ್. ಸರಿಯಾದ ಉತ್ತರ ಶೇರ್ ಶಾ ಸೂರಿ ಅಂತೇಳಿ. ಶೇರ್ ಶಾ ಸೂರಿ. ಇಲ್ಲಿ ನೋಡಿ, ಈಗೇನು ಇಲ್ಲಿ ನೋಡಿ, ಎಲ್ಲಿಂದ ಎಲ್ಲಿವರೆಗೆ ಅಂದರೆ ಈ ರಸ್ತೆಯನ್ನು ಶೇರ್ ಶಾ ಸೂರಿಯ ಕಾಲದಲ್ಲಿ ನಿರ್ಮಿಸಲಾಗಿತ್ತು. ನಾವೀಗ ಮೊದಲೇ ಹೇಳಿದಂಗೆ ಶೇರ್ ಶಾ ಸೂರಿಯನ್ನು ಆಳ್ವಿಕೆ ಮಾಡುತ್ತಾರಲ್ಲ ಆ ಸಂದರ್ಭದಲ್ಲಿ ಗ್ರ್ಯಾಂಡ್ ಟ್ರಂಕ್ ರಸ್ತೆಯನ್ನು ನಿರ್ಮಿಸಲಾಯಿತು. 1540ರಿಂದ 1545ರವರೆಗೆ ಆಳ್ವಿಕೆ ಮಾಡಿದ ಶೇರ್ ಶಾ ಸೂರಿಯು ಸೂರ್ ಸಂತತಿಯ ಸ್ಥಾಪಕ. ಈ ಶೇರ್ ಶಾ ಸೂರಿ ಏನಿದ್ದಾನಲ್ಲ, ಸೂರ್ ಸಂತತಿ ಇದೆಯಲ್ಲ, ಇದರ ಸ್ಥಾಪಕ. ಆಮೇಲೆ ಇವನ ಆಳ್ವಿಕೆಯ ಕಾಲಾವಧಿ ಎಷ್ಟಂದ್ರೆ 1540ರಿಂದ 1545ರವರೆಗೆ ಆಳ್ವಿಕೆ ಮಾಡಿದವನು. ಇವರು ಪೂರ್ವ ಬಂಗಾಳದ ಸೋನಾರ್ ಗ್ರಾಮದಿಂದ ಪೇಶಾವರದ ಬಳಿ ಕಟಕ್ವರೆಗೆ ಗ್ರ್ಯಾಂಡ್ ಟ್ರಂಕ್ ರಸ್ತೆಯನ್ನು ನಿರ್ಮಿಸಿದನು. ಇಲ್ಲಿ ನೋಡಿ, ಪೂರ್ವ ಬಂಗಾಳದ ಸೋನಾರ್ ಗ್ರಾಮದಿಂದ ಪೇಶಾವರದ ಬಳಿ ಕಟಕ್ವರೆಗೆ ಗ್ರ್ಯಾಂಡ್ ಟ್ರಂಕ್ ರಸ್ತೆಯನ್ನು ನಿರ್ಮಿಸಿದನು. ಇಲ್ಲಿದೆ ಪೂರ್ವ ಬಂಗಾಳ. ಇಲ್ಲಿಂದ ಪೂರ್ವ ಬಂಗಾಳದಿಂದ ಇಲ್ಲಿ ಹಿಂಗೆ ಇಲ್ಲಿ ನೋಡಿ, ಇದ್ರಾಗ ಪೂರ್ವ ಬಂಗಾಳದಿಂದ ಕೋಲ್ಕತ್ತಾ, ಡೆಲ್ಲಿ, ಲಾಹೋರ್, ಇಸ್ಲಾಮಾಬಾದ್, ಕಾಬೂಲ್ ಇಲ್ಲಿವರೆಗೆ ಈ ರಸ್ತೆಯನ್ನು ನಿರ್ಮಾಣ ಮಾಡ್ತಾರೆ. ಪೂರ್ವ ಬಂಗಾಳದ ಸೋನಾರ್ ಗ್ರಾಮದಿಂದ ಪೇಶಾವರದ ಬಳಿಯ ಕಟಕ್ವರೆಗೆ ಗ್ರ್ಯಾಂಡ್ ಟ್ರಂಕ್ ರಸ್ತೆಯನ್ನು ನಿರ್ಮಿಸಿದನು. ಯಾರ ಕಾಲದಲ್ಲಿ? ಶೇರ್ ಶಾ ಸೂರಿಯ ಕಾಲದಲ್ಲಿ. ಸೂರ್ ಸಂತತಿಯ ಸ್ಥಾಪಕರು ಯಾರು? ಶೇರ್ ಶಾ ಸೂರಿ. ಆಮೇಲೆ ಈ ರಸ್ತೆಯು ದಕ್ಷಿಣ ಏಷ್ಯಾದಲ್ಲಿ ಅತ್ಯಂತ ಹಳೆಯ ಮತ್ತು ಉದ್ದವಾದ ರಸ್ತೆಯಾಗಿದೆ. ದಕ್ಷಿಣ ಏಷ್ಯಾದಾಗಲ್ಲ, ದಕ್ಷಿಣ ಏಷ್ಯಾ ಏನಿದೆಯಲ್ಲ, ಆ ದಕ್ಷಿಣ ಏಷ್ಯಾದಲ್ಲಿ ಅತ್ಯಂತ ಹಳೆಯದ್ದು ಮತ್ತು ಉದ್ದವಾದದ್ದು ರಸ್ತೆ ಈ ರಸ್ತೆ. ಇದು 4 ದೇಶಗಳಾದ ಭಾರತ,
ಪಾಕಿಸ್ತಾನ. ಇವಾಗ ಏನದಂದರೆ ಈ ರಸ್ತೆಯನ್ನು ಮೊದಲು ಚಂದ್ರಗುಪ್ತ ಮೌರ್ಯ ಇರ್ತಾನಲ್ಲ ಅವನ ಕಾಲದಾಗ ಆರಂಭಿಸಿರ್ತಾರೆ ಫಸ್ಟ್ನಾಗ. ನಂತರ ಏನಾಗಿರ್ತೈತೆ ಅಂದರೆ ಶೇರ್ ಶಾ ಸೂರಿಯು ನವೀಕರಿಸಿ ವಿಸ್ತರಿಸಿದನ. ಅವನ ಆರಂಭಿಸಿದವನು ಇವನು ನವೀಕರಣ ಮಾಡ್ತಾನೆ ಮತ್ತು ಅದನ್ನು ತುಂಬ ದೂರದವರೆಗೆ ವಿಸ್ತರಣೆ ಮಾಡಿದವನು ಯಾರು? ಶೇರ್ ಶಾ ಸೂರಿ. ಆಮೇಲೆ ನೆಕ್ಸ್ಟು ಬಾಬರ್. ಈತನು ಭಾರತದಲ್ಲಿ ಮೊಘಲ್ ಸಂತತಿಯ ಸ್ಥಾಪಕ. ಮೊಘಲ್ ಸಂತತಿ ಏನು ಸ್ಥಾಪನೆ ಮಾಡ್ತಾರಲ್ಲ ಅದರ ಸಂತತಿಯ ಸ್ಥಾಪಕ ಯಾರಂದರೆ ಬಾಬರ್. ಇವನು 1526ರಿಂದ ದೆಹಲಿ ಸುಲ್ತಾನರ ಲೂದಿ ಮನೆತನದ ಕೊನೆಯ ಆಡಳಿತಗಾರ ಇಬ್ರಾಹಿಂ ಲೋದಿಯ ವಿರುದ್ಧ ಮೊದಲ ಪಾಣಿಪತ್ ಕದನದಲ್ಲಿ ಜಯಗಳಿಸಿದ್ದಾನೆ. ಇದಂದರೆ ತುಂಬ ಸಾರಿ ಹಿಸ್ಟ್ರಿ ಕ್ವಶನ್ಸ್ ಏನಾದರೂ ಯಾವುದಾದ್ರೂ ಕ್ವಶನ್ ಪೇಪರಲ್ಲಿ ಹಾಕ್ತಾರಂದರೆ ಈ ಕ್ವಶನ್ಸ್ ಇರಲೇಬೇಕು. ಇದೇನಾಗುತ್ತೆ ಅಂದರೆ 1526ರಲ್ಲಿ ದೆಹಲಿ ಸುಲ್ತಾನರ ಲೂದಿ ಮನೆತನದ ಕೊನೆಯ ಆಡಳಿತಗಾರ ಇಬ್ರಾಹಿಂ ಲೋದಿ ಇರ್ತಾನೆ. ಈ ಇಬ್ರಾಹಿಂ ಲೋದಿಯ ವಿರುದ್ಧ ಮೊದಲ ಪಾಣಿಪತ್ ಕದನ ನಡೀತದೆ. ಇಬ್ರಾಹಿಂ ಲೋದಿ ಮತ್ತು ಬಾಬರ್ನ ಮಧ್ಯೆ ಮೊದಲನೇ ಪಾಣಿಪತ್ ಕದನ ನಡೀತದೆ. ಆ ಕದನದಲ್ಲಿ ಇಬ್ರಾಹಿಂ ಲೋದಿಯನ್ನು ಬಾಬರ್ ಸೋಲಿಸಿ ವಿಜಯ ಆಗ್ತಾನೆ. ಯಾವಾಗ ನಡೀತೈತೆ ಮೊದಲನೇ ಪಾಣಿಪತ್ ಕದನ? 1526ರಲ್ಲಿ. ಇವನ ಆತ್ಮಕಥನ ತುರ್ಕಿ ಭಾಷೆಯಲ್ಲಿ, ಬಾಬರ್ನ ಆತ್ಮಕಥನ ಯಾವುದಂದರೆ ತುರ್ಕಿ ಭಾಷೆಯಲ್ಲಿ ಏನದಂದರೆ ತುಜುಕ್ ಇ ಬಾಬರಿ ಅಂತೇಳಿ, ಯಾವುದು ತುಜುಕ್ ಇ ಬಾಬರಿ ಅಂತೇಳಿ ಬರೆದದ್ದು. ಇವನ ಆತ್ಮಕಥೆ, ಬಾಬರ್ನ ಆತ್ಮಕಥೆ ಯಾವುದು? ತುಜುಕ್ ಇ ಬಾಬರಿ. ಯಾವುದು? ತುಜುಕ್ ಇ ಬಾಬರಿ ಅಂತೇಳಿ. ನೆಕ್ಸ್ಟ್ ಅಕ್ಬರ್ನ ಬಗ್ಗೆ. ಮೊಘಲರ ಪ್ರಸಿದ್ಧ ದೊರೆ. ಮೊಘಲರಲ್ಲಿ ಅತ್ಯಂತ ಪ್ರಸಿದ್ಧವಾದ ದೊರೆ ಯಾವುದು? ಅಕ್ಬರ್. ಇವನನ್ನು ಯಾಕಂದರೆ ಇವನು ಓದೇ ಇರಲ್ಲ, ಅನಕ್ಷರಸ್ಥ ದೊರೆ ಎನಿಸಿದ ಇವನು 1556ರಲ್ಲಿ ಯಮುನ ವಿರುದ್ಧ ಎರಡನೇ ಪಾಣಿಪತ್ ಕದನದಲ್ಲಿ ಭಾಗವಹಿಸಿದನು. ಎರಡನೇ ಪಾಣಿಪತ್ ಕದನ ಯಾವಾಗ ನಡೀತದೆ? 1556ರಲ್ಲಿ ಯಮು ಮತ್ತು ಅಕ್ಬರ್ನ ವಿರುದ್ಧ ನಡೀತದೆ. ಈ ಕದನದಲ್ಲಿ ಯಾರು? ಅಕ್ಬರ್ ವಿಜಯ ಆಗುತ್ತಾನೆ. ಇವನು 1582ರಲ್ಲಿ ದೀನ್ ಇ ಇಲಾಯಿ ಎಂಬ ಹೊಸ ಧಾರ್ಮಿಕ ಪಂಥವನ್ನು ಸ್ಥಾಪಿಸಿದನು. ಏನಾಗುತ್ತೆ ಅಂದರೆ ಇಲ್ಲಿ 1582ರಲ್ಲಿ ದೀನ್ ಇ ಇಲಾಯಿ ಎಂಬ ಹೊಸ ಧರ್ಮವನ್ನು, ಧಾರ್ಮಿಕ ಪಂಥ ಅನ್ನೋದಕ್ಕಿಂತ ಒಂದು ಹೊಸ ಧರ್ಮವನ್ನು ಸ್ಥಾಪನೆ ಮಾಡಿದವನು ಯಾರು? ಅಕ್ಬರ್. ಇವನ ಕಾಲದಲ್ಲಿ ಸೇನಾ ನಿರ್ವಹಣೆಯ ವ್ಯವಸ್ಥೆಯನ್ನು ಮನ್ಸಬ್ದಾರಿ ಪದ್ಧತಿ ಎನ್ನಲಾಗಿತ್ತು. ಈಗ ನಾವು ಸೇನೆಗೇನು ಸಪ್ರೇಟ್ ಬಜೆಟ್ ಮಾಡ್ತೀವಲ್ಲ, ಅದೇ ಥರವಾಗಿ ಆ ಸೇನಾ ನಿರ್ವಹಣೆಯನ್ನು ಯಾವ ಥರ ನಿರ್ವಹಣೆ ಮಾಡುವುದಕ್ಕೋಸ್ಕರ ಏನು ಮಾಡ್ತಾರೆ? ಮನ್ಸಬ್ದಾರಿ ಪದ್ಧತಿಯನ್ನು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತಲ್ಲ, ಅದಕ್ಕೆ ಮನ್ಸಬ್ದಾರಿ ಪದ್ಧತಿ ಎನ್ನಲಾಗಿದೆ. ಅಕ್ಬರ್ನು ಗುಜರಾತ್ನ ಮೇಲಿನ ದಾಳಿಯ ನೆನಪಿಗಾಗಿ ಫತೇಪುರ್ ಸಿಕ್ರಿಯಲ್ಲಿ ಬುಲಂದರ್ ದರ್ವಾಜ ಎಂಬ ಹೆಬ್ಬಾಗಿಲನ್ನು ನಿರ್ಮಿಸಿದನು. ಅಕ್ಬರು ಗುಜರಾತ್ ಮೇಲೆ ದಾಳಿ ಮಾಡ್ತಾನೆ. ಆ ದಾಳಿಯಲ್ಲಿ ಯಶಸ್ವಿಯಾದ ಕಾರಣಕ್ಕಾಗಿ ಅದರ ನೆನಪಿಗಾಗಿ ಫತೇಪುರ್ ಸಿಕ್ರಿಯಲ್ಲಿ ಏನು ಮಾಡ್ತಾನೆ ಅಂದರೆ ಬುಲಂದ್ ದರ್ವಾಜ ಎಂಬ ಹೆಬ್ಬಾಗಿಲನ್ನು ನಿರ್ಮಿಸುತ್ತಾನೆ. ನೆಕ್ಸ್ಟು ಮೂರನೇ ಕ್ವಶನ್. ಭಾರತದಲ್ಲಿ ಕೇಂದ್ರ ಬ್ಯಾಂಕಿನ ಕಾರ್ಯಗಳನ್ನು ನಿರ್ವಹಿಸುವ ಬ್ಯಾಂಕ್. ಫಸ್ಟ್ ಭಾರತದಾಗ ಏನದ ಈ ಕೇಂದ್ರ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕಿನ ಕಾರ್ಯಗಳನ್ನು ನಿರ್ವಹಿಸುವ ಬ್ಯಾಂಕ್ ಯಾವುದು ಅಂತ ಕೇಳ್ತಾನೆ. ಅದರಲ್ಲಿ ಮೊದಲನೇ ಆಯ್ಕೆ ಎ ಅಂದರೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಎರಡನೇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಮೂರನೇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ನಾಲ್ಕನೇದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಭಾರತದಲ್ಲಿ ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸರಿಯಾದ ಉತ್ತರ ಯಾವುದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಭಾರತದಲ್ಲಿ ಕೇಂದ್ರ ಬ್ಯಾಂಕ್ ಕಾರ್ಯವನ್ನು ರಿಸರ್ವ್ ಬ್ಯಾಂಕ್ ಮಾತ್ರ ನಿರ್ವಹಿಸುತ್ತದೆ. ಈ ರಿಸರ್ವ್ ಬ್ಯಾಂಕು ಇಲ್ಟನ್ ಯಂಗ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ 1935ರ ಏಪ್ರಿಲ್ 1ರಂದು RBI ಸ್ಥಾಪನೆಗೊಂಡಿತ್ತು. ನಾವೇನು 1935ರಾಗ ಭಾರತ ಸರ್ಕಾರದ ಕಾಯ್ದೆ ಏನಂತ ಕರಿತೀವಲ್ಲ, ಆ ಕಾಯ್ದೆ ಯಾವಾಗ ಆಗ್ತದೆ, ಆ ಕಾಯ್ದೆಯಲ್ಲಿ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಬಗ್ಗೆ ಹೇಳಿರ್ತೈತೆ. ಆ ಕಾಯ್ದೆ ಅನ್ವಯ ಒಂದು ಸಮಿತಿಯಾಗಿ ಇಲ್ಟನ್ ಯಂಗ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಸಮಿತಿ ರಚನೆ ಮಾಡ್ತಾರೆ. ಒಂದು ಬ್ಯಾಂಕು ರಚನೆ ಮಾಡ್ಬೇಕಂತೇಳಿ ಆ ಇಲ್ಟನ್ ಯಂಗ್ ಏನು ಸಮಿತಿ ಇರುತ್ತೆ, ಆ ಸಮಿತಿಯ ಪ್ರಕಾರ 1935 ಏಪ್ರಿಲ್ 1ನೇ ತಾರೀಕು RBI ಸ್ಥಾಪನೆ ಮಾಡ್ತಾರೆ. ನಂತರ 1949 ಜನವರಿ 1ನೇ ತಾರೀಕು ರಾಷ್ಟ್ರೀಕರಣಗೊಳ್ಳುತ್ತದೆ. ಇದು ಯಾವಾಗೂ ಇದು ತುಂಬ ಸಾರಿ RBI ಯಾವಾಗ ರಾಷ್ಟ್ರೀಕರಣಗೊಂಡದಂತ ತುಂಬ ಸಾರಿ ಕ್ವಶನ್ಸ್ ಆಗಿದೆ. 1949 ಜನವರಿ 1ರಂದು ರಾಷ್ಟ್ರೀಕರಣಗೊಳ್ಳುತ್ತದೆ. ಸ್ಥಾಪನೆ ಆದದ್ದು 1935 ಏಪ್ರಿಲ್ 1ರಂದು. ಸ್ಥಾಪನೆ ಆದದ್ದು RBI ಯಾವಾಗ? 1935 ಏಪ್ರಿಲ್ 1ರಂದು. ರಾಷ್ಟ್ರೀಕರಣಗೊಂಡದ್ದು 1949 ಜನವರಿ 1ರಂದು.
ಈಗ ಭಾರತದಲ್ಲಿ ನೋಟು ಮುದ್ರಣ ಮತ್ತು ಚಲಾವಣೆಯ ಪರಮಾಧಿಕಾರಗಳು. ಇದು ಈಗ ಭಾರತದಲ್ಲಿ ನೋಟನ್ನು ಮುದ್ರಣ ಮಾಡುವುದು ಮತ್ತು ಚಲಾವಣೆ ಮಾಡುವುದು ಪರಮಾಧಿಕಾರವು. ಇದು ಆರ್ ಬಿ ಐನ ಏನೇನು ಕೆಲಸ ಮತ್ತು ಅದರ ಅಧಿಕಾರ ಏನೇನು ಇರ್ತೈತೆ ಅಂದ್ರೆ, ಸರ್ಕಾರದ ಬ್ಯಾಂಕ್ ಆಗಿ ಕೆಲಸ ಮಾಡ್ತದೆ. ಇದು ಸರ್ಕಾರದ ಬ್ಯಾಂಕು. ಆಮೇಲೆ ಬ್ಯಾಂಕ್ಗಳ ಬ್ಯಾಂಕು ಅನ್ನೋ ಸಾಲ ನಿಯಂತ್ರಕ, ಹಣದ ಮಾರುಕಟ್ಟೆಯ ನೇತಾರ, ಹಣಕಾಸು ನೀತಿಯನ್ನು ರೂಪಿಸುವ ಸಂಸ್ಥೆ. ಇದು ಹಣಕಾಸು ನೀತಿಯನ್ನು ಅಂದ್ರೆ ಸರ್ಕಾರದ ಬ್ಯಾಂಕ್ ಆಗ್ತದೆ. ಮತ್ತು ವಿದೇಶಿ ವಿನಿಮಯ ಪಾಲಕ, ಇನ್ನು ಮುಂತಾದ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಮಾಡ್ತದೆ ಅಂದ್ರೆ ಸರ್ಕಾರದ ಬ್ಯಾಂಕ್ ಇದೆ, ಸರ್ಕಾರದ ಬ್ಯಾಂಕ್ ಆಗಿ ಕೆಲಸ ಮಾಡ್ತೈತೆ. ಬ್ಯಾಂಕ್ಗಳಿಗೆ ಸಾಲ ಕೊಡೋದಕ್ಕೂ ಮತ್ತು ತೆಗೆದುಕೊಳ್ಳೋದಕ್ಕೂ ಕೂಡ ಇದಕ್ಕೂ ಪರಮಾಧಿಕಾರ ಇರ್ತೈತೆ. ಆಮೇಲೆ ಸಾಲ ನಿಯಂತ್ರಕವಾಗಿ ಕೂಡ ಕೆಲಸ ಮಾಡ್ತೈತೆ. ಆಮೇಲೆ ಹಣದ ಮಾರುಕಟ್ಟೆಯ ನೇತಾರ, ನಂತರ ಹಣಕಾಸು ನೀತಿಯನ್ನು ರೂಪಿಸುವ ಸಂಸ್ಥೆ, ವಿದೇಶಿ ವಿನಿಮಯ ಪಾಲಕ, ಇನ್ನು ಮುಂತಾದ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ನೆಕ್ಸ್ಟ್ ಯಾವುದಂದರೆ ಇಂಪೀರಿಯಲ್ ಬ್ಯಾಂಕ್. ಈ ಬ್ಯಾಂಕು 1955ರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿ ಮರುನಾಮಕರಣವಾಗಿತ್ತು. ಇದು 1955ರಲ್ಲಿ SBI ಅಂತ ಕರಿತೀವಲ್ಲ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಇದರದ್ದು ಮೊದಲನೇ ಹೆಸರು ಏನಂದರೆ ಇಂಪೀರಿಯಲ್ ಬ್ಯಾಂಕ್ ಅಂತ ಕರಿತಿದ್ರು. ಪ್ರಸ್ತುತ ಭಾರತದಲ್ಲಿ ಅತ್ಯಂತ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಇದೆ. ಸಾರ್ವಜನಿಕ ವಲಯದಲ್ಲಿ ಅತ್ಯಂತ ದೊಡ್ಡದಾದ ಬ್ಯಾಂಕ್ ಯಾವುದಂದರೆ SBI ಅಂತೀವಲ್ಲ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. ಈಗ RBIನ ಕೇಂದ್ರ ಕಚೇರಿ ಕೂಡ ಮುಂಬೈನಲ್ಲಿದೆ, SBIನ ಕೇಂದ್ರ ಕಚೇರಿ ಕೂಡ ಮುಂಬೈನಲ್ಲಿದೆ. ನೆಕ್ಸ್ಟ್ ಬ್ಯಾಂಕ್ ಯಾವುದು? ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಯಾವುದು? ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 1894ರಲ್ಲಿ ಸ್ಥಾಪನೆಯಾಗಿದೆ. ಯಾವಾಗ? 1894ರಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸ್ಥಾಪನೆಯಾಗಿದೆ. ಭಾರತದ ಮೊಟ್ಟಮೊದಲ ಭಾರತೀಯ ವಾಣಿಜ್ಯ ಬ್ಯಾಂಕ್ ಎನಿಸಿದೆ. ಭಾರತದಲ್ಲಿ ಮೊಟ್ಟಮೊದಲನೇದಾಗಿ ಭಾರತೀಯ ವಾಣಿಜ್ಯ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸಿದೆ. ಅಂದರೆ ಇದು ಭಾರತದಲ್ಲಿ ಮೊಟ್ಟಮೊದಲನೇದಾಗಿ ವಾಣಿಜ್ಯ ಬ್ಯಾಂಕ್ ಯಾವುದಂತಂದರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿ. ಇಲ್ಲಿ ನೋಡಿ, ತುಂಬ ಬ್ಯಾಂಕ್ಗಳ ಕೇಂದ್ರ ಕಚೇರಿ ಮುಂಬೈದಲ್ಲಿದೆ, ಆದರೆ ಇದು ಪಂಜಾಬ್ ನ್ಯಾಷನಲ್ ಬ್ಯಾಂಕಿನ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ನವದೆಹಲಿ. ಸ್ವಾತಂತ್ರ್ಯ ಹೋರಾಟಗಾರ ಲಾಲಾ ಲಜಪತ್ ರಾಯ್ ಅವರಿಂದ ಸ್ಥಾಪಿಸಲ್ಪಟ್ಟ ಬ್ಯಾಂಕ್ ಇದಾಗಿದೆ. ಇದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಯಾರಿಂದ ಸ್ಥಾಪಿಸಲ್ಪಟ್ಟಿತ್ತಂದರೆ ಲಾಲಾ ಲಜಪತ್ ರಾಯ್ ಅವರಿಂದ ಸ್ಥಾಪಿಸಲ್ಪಟ್ಟ ಬ್ಯಾಂಕ್ ಆಗಿದೆ. ಈಗ 4ನೇ ಕ್ವಶನ್ಸ್ ಏನಂದರೆ, ಕರ್ನಾಟಕದ ಅತ್ಯಂತ ಎತ್ತರದ ಶಿಖರ ಇದಾಗಿದೆ. ಇದಂತೂ ತುಂಬ ಸಾರಿ ಕ್ವಶನ್ಸ್ ಆಗಿಬಿಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಆಯ್ಕೆಗಳು ನೋಡೋಣ. ಎ ಮುಳ್ಳಯ್ಯನಗಿರಿ, ಬಿ ಕೊಡಚಾದ್ರಿ, 4ನೇದ್ದು ಯಾವುದು? ಕೆಮ್ಮಣ್ಣುಗುಂಡಿ. ಫಸ್ಟ್ನೇ ಆಯ್ಕೆ ಮುಳ್ಳಯ್ಯನಗಿರಿ, 2ನೇದ್ದು ಕೊಡಚಾದ್ರಿ, 3ನೇದ್ದು ಕೆಮ್ಮಣ್ಣುಗುಂಡಿ, 4ನೇದ್ದು ಕುದುರೆಮುಖ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಮುಳ್ಳಯ್ಯನಗಿರಿ. ಇದು ಮುಳ್ಳಯ್ಯನಗಿರಿ. ಆಪ್ಷನ್ಸ್ ಬಗ್ಗೆ ನೋಡೋಣ. ಮುಳ್ಳಯ್ಯನಗಿರಿ ಇದು ಕರ್ನಾಟಕ ರಾಜ್ಯದ ಅತಿ ಎತ್ತರವಾದ ಶಿಖರವಾಗಿದೆ. ಅತ್ಯಂತ ಎತ್ತರವಾದ, ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಶಿಖರ ಯಾವುದು? ಕರ್ನಾಟಕ ರಾಜ್ಯದಲ್ಲಿ ಇದು ಅತ್ಯಂತ ದೊಡ್ಡ ಶಿಖರ. ಇದು ಎಷ್ಟಂದರೆ ಇಲ್ಲಿ ನೋಡಿ, 1930 ಮೀಟರ್ ಎತ್ತರವನ್ನು ಹೊಂದಿದೆ. ಎಷ್ಟು ಎತ್ತರ? 1930 ಮೀಟರ್ ಎತ್ತರವನ್ನು ಹೊಂದಿದೆ. ಕರ್ನಾಟಕದಲ್ಲಿ ಅತಿ ಎತ್ತರವಾದ ಶಿಖರವಾಗಿದೆ. ಯಾವುದು? ಮುಳ್ಳಯ್ಯನಗಿರಿ ಶಿಖರ. ಆಮೇಲೆ ನೆಕ್ಸ್ಟು ಕುದುರೆಮುಖ. ಇದು ಚಿಕ್ಕಮಗಳೂರು ಜಿಲ್ಲೆ ಇದೆ. ಕುದುರೆಮುಖ ಎಲ್ಲಿದೆ? ಚಿಕ್ಕಮಗಳೂರು ಜಿಲ್ಲೆ ಇದೆ. ಕರ್ನಾಟಕದಲ್ಲಿ ಕಂಡುಬರುವ ರಾಷ್ಟ್ರೀಯ ಉದ್ಯಾನವನವಾಗಿದೆ. ಇದು ಕೂಡ ಕುದುರೆಮುಖವನ್ನು ರಾಷ್ಟ್ರೀಯ ಉದ್ಯಾನವನ, ಇದು ಕರ್ನಾಟಕದಲ್ಲಿ ಕಂಡುಬರುವ ಉದ್ಯಾನವನವಾಗಿದೆ. ಇಲ್ಲಿ ಅಪಾರ ಪ್ರಮಾಣದಲ್ಲಿ ಕಬ್ಬಿಣದ ನಿಕ್ಷೇಪ ದೊರೆಯುತ್ತವೆ. ಕಬ್ಬಿಣದ ನಿಕ್ಷೇಪ ಕೂಡ ಕುದುರೆಮುಖದಲ್ಲಿ ದೊರೆಯುತ್ತವೆ. ವನ್ಯಜೀವಿಗಳ ಸಂರಕ್ಷಣಾ ದೃಷ್ಟಿಯಿಂದ 1972ರ ವನ್ಯಜೀವಿಗಳ ಸಂರಕ್ಷಣಾ ಕಾಯ್ದೆ ಅನ್ವಯ ಸುಪ್ರೀಂ ಕೋರ್ಟ್ನಲ್ಲಿ ಗಣಿಗಾರಿಕೆ ಮಾಡುವುದು ನಿಷೇಧಿಸಿದೆ. ಸುಪ್ರೀಂ ಕೋರ್ಟ್ ಈಗ 1972ರಾಗ ವನ್ಯಜೀವಿಗಳ ಸಂರಕ್ಷಣಾ ಕಾಯ್ದೆ ಅಂತೇಳಿ ಜಾರಿಗೆ ತರ್ತಾರೆ. ಈ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಬಗ್ಗೆ ಮ್ಯಾಚ್ ದ ಫಾಲೋವಿಂಗ್ಸಲ್ಲಿ ತುಂಬ ಸರಿ ಕ್ವಶನ್ಸ್ ಕೇಳಿದೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಯಾವಾಗ ಜಾರಿ ಆಯಿತು ಅಂತೇಳಿ 1972ರಾಗ. ಈ ಕಾಯ್ದೆಯನ್ನು ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ? ಗಣಿಗಾರಿಕೆ ಮಾಡುವುದನ್ನು ನಿಷೇಧ ಮಾಡ್ತದೆ. ಆ ಪ್ರದೇಶದಲ್ಲಿ ಗಣಿಗಾರಿಕೆ ಮಾಡಬಾರ್ದಂತ. ನಂತರ ಏನಾಗುತ್ತೆ ಅಂದ್ರೆ 2006ರಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯನ್ನು ತಿದ್ದುಪಡಿ ಮಾಡ್ತಾರೆ. ತಿದ್ದುಪಡಿ ಮಾಡಿ ರಾಷ್ಟ್ರೀಯ ಉದ್ಯಾನವನವನ್ನು ಮತ್ತು ವನ್ಯಜೀವಿ ಧಾಮಗಳ ಬಳಿ ಗಣಿಗಾರಿಕೆಯನ್ನು ನಿಷೇಧಿಸಲಾಗಿದೆ. ಸಂಪೂರ್ಣವಾಗಿ ವನ್ಯಜೀವಿ ಧಾಮ ಮತ್ತು ರಾಷ್ಟ್ರೀಯ ಉದ್ಯಾನವನಗಳು ಇರ್ತಾವಲ್ಲ, ಅಂತಲ್ಲಿ 2006ರ ಕಾಯ್ದೆ ತಿದ್ದುಪಡಿ ಮಾಡಿ ಅಂತಲ್ಲಿ ಗಣಿಗಾರಿಕೆ ಮಾಡುವುದೇ ನಿಷೇಧ ಮಾಡಿಬಿಡ್ತಾರೆ. ನೆಕ್ಸ್ಟು, ಹೀಗಾಗಿ ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಅಪಾರ ಪ್ರಮಾಣದ ಕಬ್ಬಿಣದ ನಿಕ್ಷೇಪವಿದ್ದರೂ ಉತ್ಪಾದನೆ ಕಡಿಮೆ ಇದೆ. ಯಾಕಂದರೆ
ಕರ್ನಾಟಕ ರಾಜ್ಯದಲ್ಲಿ ತುಂಬ ಅಪಾರ ಪ್ರಮಾಣದ ಇದೆಯಾ, ಅಲ್ಲಿ ಎಲ್ಲ ಪಶ್ಚಿಮ ಸೂಕ್ಷ್ಮವಾದಂಥ ಪ್ರದೇಶ ಇರುವುದನ್ನು. ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಆಯ್ಕೆ ಯಾವುದಂದ್ರೆ ಕೊಡಚಾದ್ರಿ. ಕೊಡಚಾದ್ರಿ ಬಗ್ಗೆ ನೋಡೋಣ. ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇಲ್ಲಿ ಕಬ್ಬಿಣದ ನಿಕ್ಷೇಪವಾದ, ಇಲ್ಲಿ ಕೂಡ ಕಬ್ಬಿಣದ ನಿಕ್ಷೇಪವಿದೆ. ವರಾಹಿ ನದಿಯು ಕೂಡ ಜನ್ಮ ತಾಳುತ್ತದೆ ಕೊಡಚಾದ್ರಿಯಲ್ಲಿ. ವರಾಹಿ ನದಿ. ಕೊಡಚಾದ್ರಿ ಶಿಖರವನ್ನು ಕರ್ನಾಟಕ ರಾಜ್ಯ ಸರ್ಕಾರವು ನೈಸರ್ಗಿಕ ಪಾರಂಪರಿಕ ಸ್ಥಳ ಎಂದು ಘೋಷಿಸಲ್ಪಟ್ಟಿದೆ. ನೈಸರ್ಗಿಕ ಅಂದರೆ ಕರ್ನಾಟಕ ಸರ್ಕಾರ ಏನದಂದರೆ ಇದನ್ನು ನೈಸರ್ಗಿಕ ಪಾರಂಪರಿಕ ಸ್ಥಳ ಎಂದು ಘೋಷಿಸಲ್ಪಟ್ಟಿದೆ. ಈ ಬೆಟ್ಟಗಳ ಸಾಲಿನಲ್ಲಿ ಉಡುಪಿ ಜಿಲ್ಲೆಯ ಕೊಲ್ಲೂರು ಪ್ರಸಿದ್ಧ ಮೂಕಾಂಬಿಕಾ ದೇವಾಲಯಗಳಿವೆ. ಹೀಗೆ ಕೊಡಚಾದ್ರಿ ಪರ್ವತ ಅದಲ್ಲ, ಈ ಸಾಲಿನಲ್ಲಿ ಏನದಂದ್ರೆ ಪ್ರಸಿದ್ಧ ಮೂಕಾಂಬಿಕಾ ದೇವಸ್ಥಾನ ಏನದಂದ್ರೆ ಈ ದೇವಸ್ಥಾನ ಇಲ್ಲಿ ಕಂಡು ಬರುತ್ತದೆ, ಈ ಸಾಲಿನಲ್ಲಿ ಇದೆ ಅಂತ. ನೆಕ್ಸ್ಟ್ ಯಾವುದನ್ನು ಕೆಮ್ಮಣ್ಣು ಗುಂಡಿ. ಇದು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಗಿರಿಧಾಮವಾಗಿದ್ದು ಶ್ರೀಕೃಷ್ಣ ರಾಜೇಂದ್ರ ಗಿರಿಧಾಮವಾಗಿ ಖ್ಯಾತಿಯಾಗಿದೆ. ಇದು ಏನದಂದ್ರೆ ತರೀಕೆರೆ ತಾಲೂಕಿನ ಗಿರಿಧಾಮವಾಗಿದೆ. ತರೀಕೆರೆ ಇದನ್ನು ಶ್ರೀಕೃಷ್ಣ ರಾಜೇಂದ್ರ ಗಿರಿಧಾಮ ಎಂದು ಖ್ಯಾತಿಯಾಗಿದೆ. ನೆಕ್ಸ್ಟ್ ಕ್ವಶನ್ಸ್, 5ನೇ ಕ್ವಶನ್ಸು. ಈಗ ಜಲಪಾತಗಳು: ಗೋಕಾಕ್ ಜಲಪಾತ, ಹಬ್ಬೆ ಜಲಪಾತ, ಗೇರುಸೊಪ್ಪೆ ಜಲಪಾತ, ಬರಚುಕ್ಕಿ ಜಲಪಾತ. ಇದಕ್ಕೆ ಸಂಬಂಧಪಟ್ಟಂಗೆ ಇವು ಜಲಪಾತಗಳು ಯಾವ್ಯಾವ ಜಿಲ್ಲೆಯಲ್ಲಿ ಕಂಡುಬರ್ತವೆ ಅನ್ನೋ ಮಂಡ್ಯ, ಶಿವಮೊಗ್ಗ, ಬೆಳಗಾವಿ, ಕೊಡಗು ಅಂತೇಳಿ. ಇವಾಗ ಗೋಕಾಕ್ ಜಲಪಾತ ಎಲ್ಲಿ ಕಂಡು ಬರ್ತದ? ಬೆಳಗಾವಿಯಲ್ಲಿ ಕಂಡು ಬರ್ತದ. ನೆಕ್ಸ್ಟು ಆಮೇಲೆ ಹಬ್ಬೆ ಜಲಪಾತ ಎಲ್ಲಿ ಕಂಡು ಬರ್ತೈತೆ? ಕೊಡಗುದಲ್ಲಿ ಕಂಡು ಬರ್ತೈತೆ. ನೆಕ್ಸ್ಟು ಗೇರುಸೊಪ್ಪೆ ಜಲಪಾತ ಎಲ್ಲಿ? ಶಿವಮೊಗ್ಗದಾಗ ಕಂಡು ಬರ್ತೈತೆ. ಬರಚುಕ್ಕಿ ಜಲಪಾತ ಎಲ್ಲಿ? ಮಂಡ್ಯದಾಗ ಕಂಡು ಬರ್ತೈತೆ. ಓಕೆನಾ? ಈಗೇನದಂದ್ರೆ ಒಂದೊಂದು ಜಲಪಾತಗಳ ಬಗ್ಗೆ ನೋಡೋಣ. ಭಾರತದ ನಯಾಗಾರ ಎಂದು ಕರೆಯಲ್ಪಡುವ ಗೋಕಾಕ್ ಜಲಪಾತವು ಬೆಳಗಾವಿ ಜಿಲ್ಲೆಯ ಗೋಕಾಕ್ ಬಳಿ ಘಟಪ್ರಭಾ ನದಿಯಿಂದ ಸುಮಾರು 53 ಮೀಟರ್ ಎತ್ತರದಿಂದ ಧುಮುಕುತ್ತದೆ. ಇದೇನು ಭಾರತದ ನಯಾಗಾರ ಅಂತ ಕರೀತಾರೆ. ಗೋಕಾಕ್ ಜಲಪಾತವನ್ನು ಭಾರತದ ನಯಾಗಾರ ಅಂತ ಕರೀತಾರೆ. ಈ ಜಲಪಾತ ಏನಂದ್ರೆ ಬೆಳಗಾವಿ ಜಿಲ್ಲೆ, ಯಾವ ಜಿಲ್ಲೆದಾಗ ಬರ್ತದೆ? ಬೆಳಗಾವಿ ಜಿಲ್ಲೆ ತಾಲೂಕು ಗೋಕಾಕ್ ಬಳಿ ಘಟಪ್ರಭಾ ನದಿಯಿಂದ, ಯಾವ ನದಿಯಿಂದ? ಘಟಪ್ರಭಾ ನದಿಯಿಂದ ಸುಮಾರು 53 ಮೀಟರ್ ಎತ್ತರದಿಂದ, ಎಷ್ಟು ಮೀಟ್ರ್? 53 ಮೀಟರ್ ಏನದಂದ್ರೆ ಎತ್ತರದಿಂದ ಧುಮುಕುತ್ತದೆ. ಇದು 53 ಮೀಟರ್ ಎತ್ತರದಿಂದ ಕೆಳಗಡೆ ಧುಮುಕ. ನಯಾಗಾರ ಎಂಬುದು ಅಮೆರಿಕದಲ್ಲಿ ಅತಿ ಸುಂದರವಾದ ಜಲಪಾತವಾಗಿದೆ. ಇದು ಘಟಪ್ರಭಾ ನದಿಯಿಂದ ಸೃಷ್ಟಿಯಾಗ್ತದೆ. ಇದು ಏನದಂದ್ರೆ ಇದು ಅಮೇರಿಕದಲ್ಲಿ ಸೃಷ್ಟಿಯಾಗುವಂಥ ನಯಾಗಾರ ಜಲಪಾತವನ್ನು ಭಾರತದಲ್ಲಿ ಈ ನದಿಗೆ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಪ್ರಕಾರವಾಗಿರುವುದರಿಂದ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಅಲ್ಲಿ ಬರುವಂಥ ಘಟಪ್ರಭಾ ನದಿಗೆ ಈ ಹೆಸರಿನಿಂದ ಕರೆಯಲಾಗಿದೆ. ನೆಕ್ಸ್ಟ್ ಹಬ್ಬೆ ಜಲಪಾತವು ಕೊಡಗು ಜಿಲ್ಲೆಯ ಮಡಿಕೇರಿ ಸಮೀಪ ಕಾವೇರಿ ನದಿಯಿಂದ ಸೃಷ್ಟಿಯಾಗಿದೆ. ಹಬ್ಬೆ ಜಲಪಾತ ಏನಂದ್ರೆ ಕೊಡಗು ಜಿಲ್ಲೆಯಲ್ಲಿ ಕಾವೇರಿ ನದಿಯಿಂದ ಸೃಷ್ಟಿಯಾಗಿದೆ. ಕಾವೇರಿ ನದಿಯು ಮಂಡ್ಯ ಮತ್ತು ಚಾಮರಾಜನಗರ ಜಿಲ್ಲೆಯ ಗಡಿಭಾಗಗಳಲ್ಲಿ ಒಂದು ಸುಂದರವಾದ ಶಿವನ ಸಮುದ್ರ ಎಂಬ ನದಿ ದ್ವೀಪವನ್ನು ನಿರ್ಮಾಣ ಮಾಡುತ್ತದೆ. ಇದರ ಬಳಿ ಎಡಕಾಲುವೆ ಮೂಲಕ ಮಂಡ್ಯ ಜಿಲ್ಲೆಯಲ್ಲಿ ಧುಮುಕುವ ಜಲಪಾತವೇ ಬರಚುಕ್ಕಿ. ಮಂಡ್ಯ ಜಿಲ್ಲೆಯಾಗ ಎಡಕಾಲುವೆ ಮೂಲಕ ಏನು ಧುಮುಕ್ತದಲ್ಲ ಅದು ಬರಚುಕ್ಕಿ ಜಲಪಾತವಾಗಿದೆ. ಯಾವುದು? ಬರಚುಕ್ಕಿ ಜಲಪಾತವಾಗಿದೆ. ನೆಕ್ಸ್ಟ್ ಯಾವುದಂದ್ರೆ ಗಗನಚುಕ್ಕಿ ಮತ್ತು ಬರಚುಕ್ಕಿಗಳು ಶಿವನ ಸಮುದ್ರ ಜಲಪಾತದ 2 ಭಾಗಗಳಾಗಿವೆ. ಏನು ಶಿವನ ಸಮುದ್ರ ಜಲಪಾತವಾದಲ್ಲ, ಈ ಜಲಪಾತದ 2 ಭಾಗಗಳು ಯಾವುದು? ಗಗನಚುಕ್ಕಿ ಮತ್ತು ಬರಚುಕ್ಕಿಗಳು. ನಂತರ ಗೇರುಸೊಪ್ಪೆ ಜಲಪಾತ. ಈ ಜಲಪಾತವು ಜೋಗ್ ಜಲಪಾತ, ಜೋಗದ ಗುಂಡಿ ಎಂದೇ ಖ್ಯಾತಿಯಾಗಿರುವ ಜೋಗ್ ಫಾಲ್ಸ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಗೇರುಸೊಪ್ಪೆ ಜಲಪಾತ ಅಂತ ಕರಿತೇವಲ್ಲ, ಈ ಜಲಪಾತವು ಜೋಗ್ ಜಲಪಾತ, ಜೋಗದ ಗುಂಡಿ ಎಂದು ಖ್ಯಾತಿಯಾಗಿರುವ ಜೋಗ್ ಫಾಲ್ಸ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಇದು ಇಲ್ಲಿ ಕಂಡುಬರುತ್ತದೆ. ಜೋಗ್ ಫಾಲ್ಸ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಇದನ್ನು ರಾಜ, ರಾಕೆಟ್, ರಾಣಿ, ರೋರೋ ಪ್ರಮುಖ ಭಾಗಗಳಾಗಿವೆ. ಈ ಜಲಪಾತದ ಭಾಗಗಳನ್ನು 4 ರಾಜ ಅಂತ ಕರೀತಾರೆ. ರಾಜ, ರಾಕೆಟ್, ರಾಣಿ, ರೋರೋ ಅಥವಾ ರಾಜ, ರಾಣಿ, ರಾಕೆಟ್, ರೋರೋ ಅಂತ ಕೂಡ ಕರೀತಾರೆ. ನೆಕ್ಸ್ಟ್ 6ನೇ ಕ್ವಶನ್ಸ್. ಇವುಗಳಲ್ಲಿ ಯಾವುದು ಕರ್ನಾಟಕದಲ್ಲಿ ಪೂರ್ವಾಭಿಮುಖವಾಗಿ ಹರಿಯುವ ನದಿಯಲ್ಲ? ಪೂರ್ವಕ್ಕೆ ಹರಿಯುವ ನದಿಯಲ್ಲ ಅಥವಾ ಪೂರ್ವಾಭಿಮುಖವಾಗಿ ಹರಿಯುವ ನದಿಯಲ್ಲ. ಆಯ್ಕೆ: ಎ ಕಾವೇರಿ ನದಿ, ಬಿ ತುಂಗಭದ್ರಾ ನದಿ, ಸಿ ಶರಾವತಿ ನದಿ.
ಡಿ ಭೀಮಾ ನದಿ. ಇಲ್ಲಿ ನೋಡಿ, ಇವುಗಳಲ್ಲಿ ಯಾವುದು ಕರ್ನಾಟಕದಲ್ಲಿ ಪೂರ್ವ ಅಭಿಮುಖವಾಗಿ ಹರಿಯುವ ನದಿಯಲ್ಲ? ಶರಾವತಿ ನದಿ. ಶರಾವತಿ ನದಿ ಸರಿಯಾದ ಉತ್ತರ ಯಾವುದು? ಶರಾವತಿ ನದಿ. ಈ ಮೇಲಿನ ಆಯ್ಕೆಗಳ ಪ್ರಕಾರ ಕಾವೇರಿ, ತುಂಗಭದ್ರಾ, ಭೀಮಾ ನದಿಗಳು ಪೂರ್ವ ಅಭಿಮುಖವಾಗಿ ಹರಿಯುವ ನದಿಗಳಾಗಿವೆ. ಇವೆಲ್ಲ ನದಿಗಳೇನೆಂದರೆ ಪೂರ್ವಕ್ಕೆ ಹರಿಯುವ ನದಿಗಳು. ಯಾವ್ಯಾವ್ದು? ಕಾವೇರಿ, ತುಂಗಭದ್ರಾ, ಭೀಮಾ. ಕಾವೇರಿ, ತುಂಗಭದ್ರಾ, ಭೀಮಾ ನದಿಗಳು ಪೂರ್ವಕ್ಕೆ ಅಭಿಮುಖವಾಗಿ ಹರಿಯುವ ನದಿಗಳ. ಆದರೆ ಶರಾವತಿ ನದಿಯು ಪಶ್ಚಿಮ ಅಭಿಮುಖವಾಗಿ ಹರಿಯುವ ನದಿಯಾಗಿದೆ. ಈ ಕಡೆ ಈಗ ಇವೆಲ್ಲ ಈ ಕಡೆ ಹರಿದ್ರೆ, ಈಗ ಶರಾವತಿ ನದಿ ಈ ಕಡೆ ಹರಿತೈತೆ, ಇವು ಪೂರ್ವಕ್ಕೆ ಹರಿತವೆ, ಈ ಕಡೆ ಹರಿತವೆ ಎಲ್ಲ ನದಿಗಳು. ಯಾವ್ಯಾವು? ಕಾವೇರಿ, ತುಂಗಭದ್ರಾ ಮತ್ತು ಭೀಮಾ ನದಿಗಳು ಈ ಕಡೆ ಹರಿತಾವೆ. ಇದು ಶರಾವತಿ ನದಿ ಏನದಂದ್ರೆ ಈ ಕಡೆ ಹರಿತೈತೆ. ಓಕೆನಾ? ಪಶ್ಚಿಮ ಅಭಿಮುಖ ನದಿಗಳು ಅತಿ ಹೆಚ್ಚು ನೀರನ್ನು ಹೊಂದಿವೆ. ಇದೇನು ಪಶ್ಚಿಮಕ್ಕೆ ಹರಿಯುವ ನದಿಗಳವಲ್ಲ, ಅತಿ ಹೆಚ್ಚು ನೀರನ್ನು ಹೊಂದಿವೆ. ಯಾಕಂದರೆ ಪಶ್ಚಿಮ ಘಟ್ಟ ಜಾಸ್ತಿ ಇರೋದರಿಂದ ಜಾಸ್ತಿ ನೀರನ್ನು, ಮತ್ತು ನದಿ ಯಾವಾಗಲೂ ನೀರನ್ನೇ ಹೊಂದಿರ್ತವೆ. ಯಾಕಂದರೆ ಈ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಬೀಳುವುದರಿಂದ ಸಮುದ್ರ ಮಟ್ಟಕ್ಕಿಂತ ಎತ್ತರದ ಸ್ಥಳಗಳಾದ ಪಶ್ಚಿಮ ಘಟ್ಟದಲ್ಲಿ ಉಗಮಿಸ್ತವೆ. ಈ ನದಿಗಳು ಪ್ರಮುಖವಾಗಿ ಸಮುದ್ರ ಮಟ್ಟದಿಂದ ಎತ್ತರದ ಪ್ರದೇಶಗಳಿರ್ತವೆ. ಮತ್ತು ಇಲ್ಲಿ ಜಲಪಾತಗಳು ಜಾಸ್ತಿ ಯಾಕೆ ಆಗ್ತವೆ ಅಂದ್ರೆ, ಪ್ರದೇಶ ಜಾಸ್ತಿ ಪಶ್ಚಿಮ ಘಟ್ಟ ಎತ್ತರ ಆಗಿರೋದರಿಂದ ಜಲಪಾತಗಳ ಸೃಷ್ಟಿಯು ಕೂಡ ಆಗುತ್ತವೆ. ಇವುಗಳು ವೇಗವಾಗಿ ಇರುವುದರಿಂದ ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದನೆಗೆ ಸಹಕಾರಿಯಾಗಿದೆ. ಈ ನದಿಗಳು ಪಶ್ಚಿಮ ಘಟ್ಟದಲ್ಲಿ ಏನು ಉಗಮವಾಗುವುದು ನದಿಗಳು ಅತಿ ಹೆಚ್ಚು ವೇಗವಾಗಿರುವುದರಿಂದ ಇಲ್ಲಿಯೂ ಕೂಡ ಜಲವಿದ್ಯುತ್ ಉತ್ಪಾದನೆಗೆ ಸಹಕಾರಿಯಾಗಿತ್ತು. ಇನ್ನೊಂದು ನೋಟ್ ಅಂತಿದೆ, ಈ ನದಿಗಳಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದನೆ ಮಾಡುವ ನದಿ ಶರಾವತಿ ನದಿ. ಶರಾವತಿ ನದಿಯಿಂದ ಈ ನದಿಗಳಲ್ಲಿ, ಈ ಮೇಲ್ಕಂಡ ನದಿಗಳಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದನೆ ಮಾಡುವ ನದಿ ಯಾವುದಾದ್ರಿದ್ರೆ ಅದು ಶರಾವತಿ ನದಿಯಾಗಿದೆ. ಪೂರ್ವ ಅಭಿಮುಖವಾಗಿ ಹರಿಯುವ ನದಿಗಳು, ಇದಕ್ಕೆ ಸಂಬಂಧಪಟ್ಟಂಗೆ ನೋಡೋಣ. ಪೂರ್ವಕ್ಕೆ ಯಾವ್ಯಾವ ನದಿಗಳು ಹರಿತವೆ ಅಂತೇಳಿ. ಕಾವೇರಿ, ಕಬಿನಿ, ಹೇಮಾವತಿ, ಕೃಷ್ಣ ಮತ್ತು ಗೋದಾವರಿ. ಪ್ರಮುಖವಾದ ನದಿಗಳು ಯಾವುವು ಅಂದರೆ ಕಾವೇರಿ ನದಿ. ನಾನು ಹೇಳಿದ್ದೀನಲ್ಲ, ಇಲ್ಲಿ ನೋಡಿ, ಈ ಕಡೆ ಹಿಂಗಿದ್ದಾಗ ಈಗ ಪೂರ್ವಕ್ಕೆ ಹರಿಯುವ ನದಿಗಳು, ಈ ಕಡೆ ಹರಿಯುವ ನದಿಗಳು ಯಾವುವು ಅಂದ್ರೆ ಕಾವೇರಿ ನದಿ ಹರಿತೈತೆ, ಕಬಿನಿ, ಆಮೇಲೆ ಹೇಮಾವತಿ, ಆಮೇಲೆ ಕೃಷ್ಣ, ಗೋದಾವರಿ ನದಿಗಳು. ಓಕೆನಾ? ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು, ಪಶ್ಚಿಮಾಭಿಮುಖ ಅಂದರೆ ಇಲ್ಲಿಂದ ಈ ಕಡೆ ಹರಿಯುವ ನದಿಗಳು. ಗಂಗಾವಳಿ, ಅಘನಾಶಿನಿ, ಕಾಳಿ, ಕುಮಾರಧಾರ, ಮಹದಾಯಿ, ವರಾಯಿ, ಶಾಂಭವಿ, ಶರಾವತಿ, ಸೌಪರ್ಣಿಕ್ ಅಂತೇಳಿ ಈ ನದಿಗಳೆಲ್ಲ ಏನದಂದರೆ ಪಶ್ಚಿಮ ಅಭಿಮುಖವಾಗಿ ಹರಿಯುವ, ಈ ಕಡೆ ಹರಿತವೆ ನದಿಗಳೆಲ್ಲ, ಈ ಕಡೆ ಹರಿತಾವೆ. ಪೂರ್ವ ಅಭಿಮುಖವಾಗಿ ಈ ಕಡೆ ಹರಿಯುವಂಥ ನದಿಗಳು. ನೆಕ್ಸ್ಟ್ ಕ್ವಶನ್ಸ್ ಯಾವುದು? 7ನೇ ಕ್ವಶನ್. ಈ ಕೆಳಗಿನವುಗಳಲ್ಲಿ ಮೂಲಭೂತ ಹಕ್ಕುಗಳನ್ನು ಯಾವುದು ಸಂರಕ್ಷಿಸುತ್ತದೆ? ಕ್ವಶನ್ಸ್ ಏನಪ್ಪ ಅಂತಂದರೆ, ಮೂಲಭೂತ ಹಕ್ಕುಗಳನ್ನು ಸಂರಕ್ಷಣೆ ಮಾಡುವುದು ಯಾವುದು ಈ ಕೆಳಗಿನವುಗಳಲ್ಲಿ? ಯಾವುದು? ಫಸ್ಟ್ನೇ ಆಯ್ಕೆ ಯಾವುದು? ಶಾಸಕಾಂಗ. 2ನೇದು ಕಾರ್ಯಾಂಗ. 3ನೇದು ರಾಜಕೀಯ ಪಕ್ಷಗಳು. 4ನೇದು ನ್ಯಾಯಾಂಗ. ಇಷ್ಟರಲ್ಲಿ ಈ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡುವುದು ಯಾವುದೊಂದು ಕೇಳಿದ್ದಾರೆ. ಶಾಸಕಾಂಗ ರಕ್ಷಣೆ ಮಾಡ್ತೈತೆ, ಕಾರ್ಯಾಂಗನ, ಅಥವಾ ರಾಜಕೀಯ ಪಕ್ಷಗಳನ್ನು, ಅಥವಾ ನ್ಯಾಯಾಂಗ ಅಂತ. ಸರಿಯಾದ ಉತ್ತರ ಯಾವುದಂದರೆ ನ್ಯಾಯಾಂಗ. ಯಾವುದು? ನ್ಯಾಯಾಂಗ. ಮೂಲಭೂತ ಹಕ್ಕುಗಳನ್ನು ಭಾರತದ ಮ್ಯಾಗ್ನಾ ಕಾರ್ಟ್ ಎಂದು ಕರೆಯಲ್ಪಡುತ್ತಾರೆ. ಈ ಮೂಲಭೂತ ಹಕ್ಕುಗಳಂದರೆ ಭಾರತದ ಮ್ಯಾಗ್ನಾ ಕಾರ್ಟ್ ಎಂದು ಕರೆಯುತ್ತಾರೆ. ಭಾರತದ ಸಂವಿಧಾನದಲ್ಲಿರುವ ಬೇರೆಲ್ಲ ಅಂಶಗಳಿಗಿಂತ ಉತ್ಕೃಷ್ಟವಾದವು ಹಾಗೂ ಮಹತ್ವವಾದವು. ಇವು ಏನು ಭಾರತದ ಸಂವಿಧಾನದಲ್ಲಿ ಏನು ಕೆಲವು ಪ್ರಮುಖವಾದ ಅಂಶಗಳಿದ್ದಾವಲ್ಲ, ಅವುಗಳಕ್ಕಿಂತ ಇವುಗಳು ಉತ್ಕೃಷ್ಟವಾದವು ಮತ್ತು ಮಹತ್ವವಾದವು ಆಗಿವೆ. ಅವು ಮೂಲಭೂತ ಹಕ್ಕುಗಳು. ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದಾಗ ಅವುಗಳನ್ನು ಸಂರಕ್ಷಿಸಲು ಸುಪ್ರೀಂ ಕೋರ್ಟ್ನಲ್ಲಿ 139ನೇ ವಿಧಿ ಅನ್ವಯ ಹಾಗೂ ಹೈಕೋರ್ಟ್ನಲ್ಲಿ 226ನೇ ವಿಧಿ ಅನ್ವಯ ರಿಟ್ಗಳ ಮೂಲಕ ಪ್ರಶ್ನಿಸಬಹುದು ಎಂದು ಸಂವಿಧಾನದ 32ನೇ ವಿಧಿ ತಿಳಿಸುತ್ತದೆ. ಅಂದರೆ ಇಲ್ಲೇನದಂದರೆ, ಇವಾಗ ಇಲ್ಲೇನಂದರೆ 139, ಆಮೇಲೆ 226. ಇವಾಗ ಇದು 32ನೇ ವಿಧಿ ಪ್ರಕಾರ ಇಲ್ಲಿ ನೋಡಿ,
ಮೂಲಭೂತ ಹಕ್ಕುಗಳನ್ನು ಉಲ್ಲಂಘನೆ ಆದಾಗ ಅವುಗಳನ್ನು ಸಂರಕ್ಷಿಸಲು ಸುಪ್ರೀಂ ಕೋರ್ಟ್ನಲ್ಲಿ 139ನೇ ಇವಾಗ ಈಗ ನೋಡು, ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದಾಗ ಅವುಗಳನ್ನು ಸಂರಕ್ಷಿಸಲು ಸುಪ್ರೀಂ ಕೋರ್ಟ್ನಲ್ಲಿ 139ನೇ ವಿಧಿ ಅನ್ವಯ ಹಾಗೂ ಹೈಕೋರ್ಟ್ನಲ್ಲಿ 226ನೇ ವಿಧಿ ಅನ್ವಯ ರಿಟ್ಗಳ ಮೂಲಕ ಪ್ರಶ್ನಿಸಬಹುದು ಎಂದು ಸಂವಿಧಾನದ 32ನೇ ವಿಧಿ ತಿಳಿಸುತ್ತದೆ. ಈಗ ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಂದ್ರೆ 139ನೇ ವಿಧಿ ಅನ್ವಯ, ಹೈಕೋರ್ಟಿಗೆ ಹೋಗ್ಬೇಕಂದ್ರೆ 226ನೇ ವಿಧಿ ಅನ್ವಯ. ಈ ಎರಡೂ ವಿಧಿಗಳ ಬಗ್ಗೆ ಈಗ ಇವೆರಡು ಆರ್ಟಿಕಲ್ 139 ಮತ್ತು 226ನೇ ಆರ್ಟಿಕಲ್ ಬಗ್ಗೆ ಯಾವತ್ತು ತಿಳಿಸ್ತೈತೆ ಅಂದ್ರೆ 32ನೇ ವಿಧಿ ತಿಳಿಸ್ತೈತೆ. ಈ 32ನೇ ವಿಧಿಯ ಪ್ರಕಾರ 226ನೇ ವಿಧಿ ಪ್ರಕಾರ ರಿಟ್ ಸಲ್ಲಿಸ್ಬೇಕಂದ್ರೆ ನೀವೇನದಂದ್ರೆ ಹೈಕೋರ್ಟಿಗೆ ಹೋಗ್ಬೇಕು, ಮತ್ತು ಇಲ್ಲಾಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸ್ಬೇಕಂದ್ರೆ 139ನೇ ವಿಧಿ ತಿಳಿಸ್ತದೆ. ನಂತರ ಭಾರತದ ಸಂವಿಧಾನದ ಭಾಗ 3ರಲ್ಲಿ 12ರಿಂದ 35ನೇ ವಿಧಿಗಳು ಮೂಲಭೂತ ಹಕ್ಕುಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತವೆ. ಭಾರತ ಸಂವಿಧಾನದ ಭಾಗ 3ರಲ್ಲಿ 12ರಿಂದ 35ನೇ ವಿಧಿಗಳು ಮೂಲಭೂತ ಹಕ್ಕುಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತವೆ. ನೆಕ್ಸ್ಟ್ 8ನೇ ಕ್ವಶನ್ಸು. ಜಪಾನ್ ದ್ವೀಪ ಸಮುದಾಯದ ಯಾವ ದ್ವೀಪದಲ್ಲಿ ಹಿರೋಶಿಮಾ ಮತ್ತು ನಾಗಾಸಾಕಿ ನಗರಗಳಿವೆ? ಜಪಾನ್ ದೇಶ ಇದೆಲ್ಲ, ಈ ದ್ವೀಪ ಸಮುದಾಯದಲ್ಲಿ, ಜಪಾನ್ ದೇಶದ ದ್ವೀಪ ಸಮುದಾಯದಲ್ಲಿ ಯಾವ ದ್ವೀಪದಲ್ಲಿ ಹಿರೋಶಿಮಾ ಮತ್ತು ನಾಗಾಸಾಕಿ ನಗರಗಳಿವೆ ಅಂತ ಕೇಳಿದ್ದಾರೆ. ಆಯ್ಕೆ ಯಾವುದು? ಒನ್ಸು ಮತ್ತು ಕ್ಯೂಸು ಅನುಕ್ರಮವಾಗಿ, ಅಂದರೆ ಫಸ್ಟ್ ಹಿರೋಶಿಮಾ ಎಲ್ಲಿದೆ, ನಾಗಾಸಾಕಿ ನಗರಗಳು ಯಾವ್ಯಾವ ದ್ವೀಪದಲ್ಲಿ ಬರ್ತಾವೆ ಅಂತ ಕೇಳಿರಲ್ಲ. ಇದರಲ್ಲಿ ಆಯ್ಕೆ 1 ಒನ್ಸು ಮತ್ತು ಕ್ಯೂಸು, ಆಮೇಲೆ ಒನ್ಸು ಮತ್ತು ಸಿಕೋಕು, ನೆಕ್ಸ್ಟು ಸಿ ಒಕೈಡೋ ಮತ್ತು ಕ್ಯೂಸೋ ಅಂತೇಳಿ, ಡಿ ಕ್ಯೂಸೋ ಮತ್ತು ಸಿಕೋಕು ಅಂತೇಳಿ ಬರ್ತವೆ. ಇದರಲ್ಲಿ ಸರಿಯಾದ ಉತ್ತರ ಎ ಒನ್ಸು ಮತ್ತು ಕ್ಯೂಸು ಬರ್ತವೆ. ಈಗ ಹಿರೋಶಿಮಾ ಎಲ್ಲಿದೆ ಅಂದರೆ ಒನ್ಸು ದ್ವೀಪದಲ್ಲಿದೆ, ನಾಗಾಸಾಕಿ ಎಲ್ಲಿದೆ ಅಂದರೆ ಕ್ಯೂಸು ದ್ವೀಪದಲ್ಲಿದೆ ಅಂತ. ಸರಿಯಾದ ಉತ್ತರ ಯಾವುದು? 1. ಓಕೆನಾ? ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂಗೆ ಎಕ್ಸ್ಪ್ಲನೇಷನ್ಸ್ ನೋಡೋಣ. ಜಪಾನ್ 6852 ದ್ವೀಪಗಳನ್ನು ಹೊಂದಿರುವ ದೇಶವಾಗಿದೆ. ಇದು ಎಷ್ಟು? 6852 ದ್ವೀಪಗಳನ್ನು ಹೊಂದಿರುವ ದೇಶವಾಗಿದೆ. 1945ರ ಆಗಸ್ಟ್ 6ರಂದು ಮತ್ತು ಆಗಸ್ಟ್ 9ರಂದು ಲಿಟಲ್ ಬಾಯ್ ಮತ್ತು ಪ್ಯಾಟ್ಮ್ಯಾನ್ ಎಂಬ ಅಮೇರಿಕದ ಅಣುಬಾಂಬ್ ದಾಳಿಗೆ ತುತ್ತಾದ ಈ ಎರಡೂ ನಗರಗಳು ಹಿರೋಶಿಮಾ ಮತ್ತು ನಾಗಾಸಾಕಿಗಳಾಗಿವೆ. ಈ ನಗರಗಳು ಅನುಕ್ರಮವಾಗಿ ಒನ್ಸು ಮತ್ತು ಕ್ಯೂಸು ದ್ವೀಪಗಳಲ್ಲಿ ಕಂಡುಬರುತ್ತವೆ. ಏನಾಗ್ತೈತೆ ಅಂದರೆ 1945ರಾಗ ಆಗಸ್ಟ್ 6ನೇ ತಾರೀಕು ಮತ್ತು ಆಗಸ್ಟ್ 9ನೇ ತಾರೀಕು 2 ಬಾಂಬ್ಗಳು, ಒಂದ್ರ ಹೆಸರು ಅಂದರೆ ಲಿಟಲ್ ಬಾಯ್ ಮತ್ತು ಪ್ಯಾಟ್ಮ್ಯಾನ್ ಎಂಬ ಅಮೇರಿಕದ ಅಣುಬಾಂಬ್ ಏನು ದಾಳಿಗೆ ಏನು ಮಾಡ್ತವೆ, ಈ ಎರಡೂ ನಗರಗಳು ತುತ್ತಾಗುತ್ತವೆ. ಎರಡೂ ನಗರಗಳು ತುತ್ತಾಗುತ್ತವೆ. ನಂತರ 2015ರಲ್ಲಿ ಬರಾಕ್ ಒಬಾಮಾ ಅವರು ಈ ಬಾಂಬ್ ದಾಳಿಯ ನಂತರ ಜಪಾನಿನ ಹಿರೋಶಿಮಾ ನಗರಕ್ಕೆ ಭೇಟಿ ನೀಡಿದ ಮೊದಲ ಅಮೇರಿಕದ ಅಧ್ಯಕ್ಷರು. ಈಗೇನು 1945ರಾಗ ಏನು ದಾಳಿ ಆಗ್ತೈತಲ್ಲ, ಆ ದಾಳಿ ಆದ ನಂತರ ಸುಮಾರು ವರ್ಷಗಳ ನಂತರ 2015ರಲ್ಲಿ ಫಸ್ಟ್ ಟೈಮ್ ಅಮೇರಿಕದ ಒಬ್ಬ ಅಧ್ಯಕ್ಷ ಏನು ಮಾಡ್ತಾನಂದ್ರೆ, ಈ ದಾಳಿಯ ನಂತರ ಜಪಾನ್ನ ಹಿರೋಶಿಮಾ ನಗರಕ್ಕೆ ಭೇಟಿ ನೀಡಿದ ಮೊದಲ ಅಮೇರಿಕದ ಅಧ್ಯಕ್ಷ. ಯಾರು? ಮೊದಲ ಅಮೇರಿಕದ ಅಧ್ಯಕ್ಷ. 9ನೇದು, ಈ ಕೆಳಗಿನವುಗಳಲ್ಲಿ ಯಾರು ಪಟ್ಟದಕಲ್ಲು ಮತ್ತು ಐಹೊಳೆಗಳ ಸುಂದರ ದೇವಾಲಯಗಳನ್ನು ನಿರ್ಮಿಸಿದವರು? ಈ ಪಟ್ಟದಕಲ್ಲು ಮತ್ತು ಐಹೊಳೆಗಳಲ್ಲಿ ಯಾರು ದೇವಾಲಯಗಳನ್ನು ನಿರ್ಮಿಸಿದವರು ಅಂತ ಕ್ವಶನ್ಸ್ ಇದೆ. ಆಯ್ಕೆ ಎ ಚಾಲುಕ್ಯರು, ಆಮೇಲೆ ಬಿ ಹೊಯ್ಸಳರು, ಸಿ ಶಾತವಾಹನರು, ಡಿ ರಾಷ್ಟ್ರಕೂಟರು ಅಂತೇಳಿ. ಸರಿಯಾದ ಉತ್ತರ ಯಾವುದಂದರೆ ಯಾವುದು? ಚಾಲುಕ್ಯರು. ಬಾದಾಮಿ ಚಾಲುಕ್ಯರು ಪಟ್ಟದಕಲ್ಲು ಐಹೊಳೆಗಳಲ್ಲಿ ದೇವಾಲಯಗಳನ್ನು ನಿರ್ಮಿಸಿದರು. ಬಾದಾಮಿ ಚಾಲುಕ್ಯರು ಏನಾದಾಗ ಪಟ್ಟದಕಲ್ಲು ಮತ್ತು ಐಹೊಳೆಗಳಲ್ಲಿ ದೇವಾಲಯಗಳನ್ನು ನಿರ್ಮಿಸಿದರು. ಸಂಪೂರ್ಣ ಕರ್ನಾಟಕವನ್ನು ಒಂದೇ ಮನೆತನದ ಆಳ್ವಿಕೆಗೆ ಒಳಪಡಿಸಿದ ಮೊದಲ ರಾಜ್ಯ ಮನೆತನ ಬಾದಾಮಿ ಚಾಲುಕ್ಯರು. ಅಂದರೆ ಇಡೀ ಕರ್ನಾಟಕವನ್ನು ಒಂದೇ ಒಂದು ಮನೆತನ ಆಳ್ವಿಕೆಗೆ ಒಳಪಡಿಸಿದ ಮೊದಲ ರಾಜ್ಯ ಮನೆತನ ಯಾವುದಾದ್ರೂ ಯಾವುದಾದ್ರೂ ಇದ್ದರೆ ಅದು ಯಾವುದು?
ಬಾದಾಮಿ ಚಾಲುಕ್ಯರು. ವಾತಾಪಿ ಅಥವಾ ಬಾದಾಮಿಯನ್ನು ರಾಜಧಾನಿಯಾಗಿ ಹೊಂದಿ ರಾಜ ಜಯಸಿಂಹ ಆಡಳಿತವನ್ನು ಪ್ರಾರಂಭಿಸಿದನು. ಈ ನಗರವನ್ನು ಬಾದಾಮಿ ಮತ್ತು ವಾತಾಪಿ ಏನಿದ್ದಾವಲ್ಲ, ಇದನ್ನು ರಾಜಧಾನಿಯಾಗಿ ಹೊಂದಿ ಆಡಳಿತ ನಡೆಸಿದವನು ಯಾರು? ರಾಜ ಜಯಸಿಂಹ. ಈ ಮನೆತನದ ಪ್ರಸಿದ್ಧ ಅರಸ ಇಮ್ಮಡಿ ಪುಲಕೇಶಿ. ಇವಾಗ ಚಾಲುಕ್ಯರ ಮನೆತನದ ಪ್ರಸಿದ್ಧ ಅರಸ ಯಾರಂತಂದ್ರೆ ಇಮ್ಮಡಿ ಪುಲಕೇಶಿ. ಚಾಲುಕ್ಯರು ಚಾಲುಕ್ಯ ಶೈಲಿಯನ್ನು ಪ್ರಾರಂಭಿಸಿದವರು. ಇವರೇನು ಕೆಲವು ಕಟ್ಟಡಗಳ ನಿರ್ಮಾಣ ಮಾಡ್ತಾರಲ್ಲ, ಏನಪ್ಪ ಇವರು ಕೆಲವು ಕಟ್ಟಡಗಳು ನಿರ್ಮಾಣ ಮಾಡ್ತಾರೆ ಪಟ್ಟದಕಲ್ಲು ಮತ್ತು ಐಹೊಳೆಗಳಲ್ಲಿ. ಅದು ಆಲ್ಮೋಸ್ಟು ಇವರೊಂದು ಹೊಸ ಶೈಲಿಯನ್ನು, ಚಾಲುಕ್ಯ ಶೈಲಿಯನ್ನು ಪ್ರಾರಂಭಿಸ್ತಾರೆ. ಇವರು ಚಾಲುಕ್ಯ ಶೈಲಿಯಲ್ಲಿ ಪ್ರಾರಂಭ ಮಾಡಿ ಕಟ್ಟಡಗಳನ್ನು ನಿರ್ಮಾಣ ಮಾಡಲು ಪ್ರಾರಂಭಿಸ್ತಾರೆ. ಇವರ ದೇವಾಲಯಗಳು ಐಹೊಳೆ, ಬಾದಾಮಿ, ಪಟ್ಟದಕಲ್ಲಿನಲ್ಲಿ ಕಾಣಬಹುದು. ಇವರೇನು ನಿರ್ಮಾಣ ಮಾಡಿದಂಥ ದೇವಾಲಯಗಳು ಎಲ್ಲಿ ಕಾಣಬಹುದು ಅಂದರೆ ಚಾಲುಕ್ಯರು ಐಹೊಳೆ, ಬಾದಾಮಿ ಮತ್ತು ಪಟ್ಟದಕಲ್ಲಿನಲ್ಲಿ ಕಾಣಬಹುದು. ಐಹೊಳೆಯನ್ನು ವಾಸ್ತುಶಿಲ್ಪ ಕಲೆಯ ತೊಟ್ಟಿಲು ಎಂದು ಪರ್ಸಿ ಬ್ರೌನ್ ಕರೆದಿದ್ದಾರೆ. ಈ ಐಹೊಳೆಯನ್ನು, ಇದಂತೂ ತುಂಬ ಸಾರಿ ರಿಪೀಟೆಡ್ ಕ್ವಶನ್ಸ್ ಆಗ್ತಾನೆ ಇರ್ತೈತೆ ತುಂಬ ಸರಿ. ಈ ಕಡೆ ಚಾಲುಕ್ಯರ ಬಗ್ಗೆ ಏನಾದರೂ ಕ್ವಶನ್ ಕೇಳಬೇಕಂದ್ರೆ ಫಸ್ಟ್ ಇವ್ರ ಬಗ್ಗೆನೇ ಪ್ರಯಾರಿಟಿ ಇರ್ತೈತೆ. ಐಹೊಳೆಯನ್ನು ವಾಸ್ತುಶಿಲ್ಪಿಯ ಕಲೆಯ ತೊಟ್ಟಿಲು ಎಂದು ವರ್ಣಿಸಿದವರು, ಕರೆದವರು ಯಾರಂದರೆ ಪರ್ಸಿ ಬ್ರೌನ್ ಅಂತೇಳಿ. ನೆಕ್ಸ್ಟ್ ಯಾವುದು? ಬಾದಾಮಿಯಲ್ಲಿ ಗುಹಾಂತರ ದೇವಾಲಯಗಳು. ಈ ಬಾದಾಮಿಯನ್ನು ವಾತಾಪಿ ಅಂತೂ ಕೂಡ ಕರೀತಾರೆ ನೋಡಿ. ಬಾದಾಮಿಯನ್ನು ವಾತಾಪಿ ಅಂತೂ ಕೂಡ ಕರೀತಾರೆ. ಇಲ್ಲಿ ಹಲವಾರು ಗುಹಾಂತರ ದೇವಾಲಯಗಳು ಕೂಡ ಇಲ್ಲಿವೆ. ಪಟ್ಟದಕಲ್ಲಿನಲ್ಲಿ ವಿರೂಪಾಕ್ಷ ಮತ್ತು ಮಲ್ಲಿಕಾರ್ಜುನ ದೇವಾಲಯಗಳು. ಈ ಪ್ರದೇಶದಲ್ಲಿ ಅಥವಾ ಈ ಸ್ಥಳದಲ್ಲಿ ವಿರೂಪಾಕ್ಷ ಮತ್ತು ಮಲ್ಲಿಕಾರ್ಜುನ ದೇವಾಲಯಗಳಿವೆ. ಐಹೊಳೆಯಲ್ಲಿ ದುರ್ಗಾ ಉಚ್ಚುಮಲ್ಲಿ ಗುಡಿ, ಲಾರ್ಡ್ ಖಾನ್ ದೇವಾಲಯಗಳು ಕಂಡುಬರುತ್ತವೆ. ಪಟ್ಟದಕಲ್ಲಿನಲ್ಲಿ ವಿರೂಪಾಕ್ಷ ಮತ್ತು ಮಲ್ಲಿಕಾರ್ಜುನ ದೇವಾಲಯಗಳಿವೆ. ಬಾದಾಮಿಯಲ್ಲಿ ಗುಹಾಂತರ ದೇವಾಲಯಗಳಿವೆ. ಐಹೊಳೆಯಲ್ಲಿ ದುರ್ಗಾ ಉಚ್ಚುಮಲ್ಲಿ ಗುಡಿ ಹಾಗೂ ಲಾರ್ಡ್ ಖಾನ್ ದೇವಾಲಯಗಳು ಕಂಡುಬರುತ್ತವೆ. ನೆಕ್ಸ್ಟ್ ಯಾವುದಂದರೆ ಕಲ್ಯಾಣ ಚಾಲುಕ್ಯರಲ್ಲಿ ಜಗದೇಕ ಮಲ್ಲ ಬಿರುದು ಪಡೆದವರು ಯಾರಂತ ಹೇಳಿ. ಕಲ್ಯಾಣ ಚಾಲುಕ್ಯರ ಮನೆತನದಲ್ಲಿ ಅಥವಾ ಅವರಲ್ಲಿ ಜಗದೇಕ ಮಲ್ಲ ಬಿರುದನ್ನು ಯಾರಿಗಿತ್ತು ಅಥವಾ ಯಾರು ಪಡೆದವರಂತೇಳಿ. ಆಯ್ಕೆ ಏನದಂದರೆ, ಒಂದನೇದು ಎರಡನೆಯ ಜಯಸಿಂಹ, ಏಳನೆಯ ವಿಜಯಾದಿತ್ಯ, ಎರಡನೆಯ ವಿಜಯಾದಿತ್ಯ, ಒಂದನೆಯ ಸೋಮೇಶ್ವರ. ಇದು ಸರಿಯಾದ ಉತ್ತರ ಎರಡನೆಯ ಜಯಸಿಂಹ. ಕಲ್ಯಾಣ ಚಾಲುಕ್ಯರಲ್ಲಿ ಜಗದೇಕ ಮಲ್ಲ ಎಂಬ ಬಿರುದನ್ನು ಪಡೆದವರು ಯಾರು? ಎರಡನೆಯ ಜಯಸಿಂಹ. ಕಲ್ಯಾಣಿ ಚಾಲುಕ್ಯರ ಪ್ರಮುಖ ಅರಸ ಎರಡನೇ ಜಯಸಿಂಹನು ಜಗದೇಕ ಮಲ್ಲ ಎಂಬ ಬಿರುದನ್ನು ಪಡೆದಿದ್ದನು. ಆರನೇ ವಿಕ್ರಮಾದಿತ್ಯ ಕಲ್ಯಾಣಿ ಚಾಲುಕ್ಯರ ಪ್ರಸಿದ್ಧ ಅರಸ. ಕಲ್ಯಾಣ ಚಾಲುಕ್ಯರಲ್ಲಿ ಅತ್ಯಂತ ಪ್ರಸಿದ್ಧವಾದ ಅರಸ ಯಾರಂದರೆ ಆರನೇ ವಿಕ್ರಮಾದಿತ್ಯ. ಎಷ್ಟನೇ ವಿಕ್ರಮಾದಿತ್ಯ? ಆರನೇ ವಿಕ್ರಮಾದಿತ್ಯ. ಇವನ ಅಧಿಕಾರಕ್ಕೆ ಬಂದು 1076 ಚಾಲುಕ್ಯ ವಿಕ್ರಮ ಶಕೆ ಎನ್ನಲಾಗಿದೆ. ಈಗ ಶಕೆಗಳ ಬಗ್ಗೆ ಹೇಳ್ತೀವಲ್ಲ, ಅದರಲ್ಲಿ ಚಾಲುಕ್ಯ ವಿಕ್ರಮ ಶಕೆ ಯಾವಾಗ ಅಂತಂದರೆ 1076 ಚಾಲುಕ್ಯ ವಿಕ್ರಮ ಶಕೆ ಜಾರಿಗೆ ತಂದನು ಅಥವಾ ಅನ್ನಲಾಗುತ್ತದೆ. ಈಗ ಆರನೇ ವಿಕ್ರಮಾದಿತ್ಯ ಕೆಲವು ಬಿರುದುಗಳಿದ್ದಾವೆ. ಪೇರ್ಮಾಡಿ ದೇವ, ತ್ರಿಭುವನ ಮಲ್ಲ ಇವನ ಪ್ರಸಿದ್ಧ ಬಿರುದುಗಳು ಯಾವ್ಯಾವು? ಪೇರ್ಮಾಡಿ ದೇವ ಮತ್ತು ತ್ರಿಭುವನ ಮಲ್ಲ ಅಂತೇಳಿ. ಆರನೇ ವಿಕ್ರಮಾದಿತ್ಯನ ರಾಣಿಯಾದ ಚಂದ್ರಲೇಖ ನೃತ್ಯ ವಿದ್ಯಾಧರೆ ಮತ್ತು ಅಭಿನಯ ಸರಸ್ವತಿ ಎಂಬ ಬಿರುದು ಹೊಂದಿದ್ದಳು. ಇವನ್ನೇನು ಆರನೇ ವಿಕ್ರಮಾದಿತ್ಯ ರಾಣಿಯಾದ ಚಂದ್ರಲೇಖ, ಈಗ ಕೆಲವು ಬಿರುದು ಇರ್ತವೆ. ವಿದ್ಯಾಧರೆ, ಅಭಿನಯ ಸರಸ್ವತಿ ಎಂಬ ಬಿರುದನ್ನು ಹೊಂದಿದ್ದಳು. ನೆಕ್ಸ್ಟ್ ಏನದಂತಂದರೆ, ಒಂದನೇ ಸೋಮೇಶ್ವರನು ಕಲ್ಯಾಣ ಎಂಬ ನಗರವನ್ನು ಕಟ್ಟಿಸಿದ ಚಾಲುಕ್ಯರ ದೊರೆ. ಇದು ಪ್ರಸ್ತುತ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಆಗಿದೆ. ಈಗೇನು ನಾವೇನು ಕಲ್ಯಾಣ ಅಂತ ಕರಿತೀವಲ್ಲ, ಅದು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಆಗಿದೆ. ಇದನ್ನು ಕಟ್ಟಿಸಿದವನು ಅಥವಾ ನಿರ್ಮಿಸಿದವನು ಯಾರಂತಂದರೆ ಒಂದನೇ ಸೋಮೇಶ್ವರ. ಮೂರನೇ ಸೋಮೇಶ್ವರ ಸಂಸ್ಕೃತದ ವಿಶ್ವಕೋಶ ಎನಿಸಿದ ಅಭಿಲಾಷಿತಾರ್ಥ ಅಥವಾ ತೀರ್ಥ ಚಿಂತಾಮಣಿ ಅಥವಾ ಮಾನಸೋಲ್ಲಾಸ ಕೃತಿಯನ್ನು ರಚಿಸಿದ್ದಾನೆ. ಮೂರನೇ ಸೋಮೇಶ್ವರ ಸಂಸ್ಕೃತದಲ್ಲಿ ತೀರ್ಥ ಚಿಂತಾಮಣಿ ಅಂತಾರಲ್ಲ ಅಥವಾ ಮಾನಸೋಲ್ಲಾಸ ಏನು ಕೃತಿ ಅದಲ್ಲ, ಇದನ್ನು ರಚಿಸಿದವನು ಯಾರಂದ್ರೆ ಮೂರನೇ ಸೋಮೇಶ್ವರ. ಈ ಕೃತಿಯನ್ನು ರಚಿಸುವ. ಈಗ ಇಲ್ಲಿವರೆಗೂ ನೋಡಿದ್ವು ಕೆಲವು ಕ್ವಶನ್ಸ್, ಸುಮಾರು 10 ಕ್ವಶನ್ಸ್ ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಎಷ್ಟಪ್ಪ ಆಯ್ಕೆ ಅಂತಂದ್ರೆ
4 ಆಯ್ಕೆಗಳ ಬಗ್ಗೆ ನೋಡಿದ್ದೀವಿ. ಥ್ಯಾಂಕ್ ಯು.